ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಧಾರವಾಡದ ಮುಮ್ಮಿಗಟ್ಟಿ ಗ್ರಾಮಕ್ಕೆ ಕಾರ್ಮಿಕ ಸಚಿವರು ಮತ್ತು ಕಲಘಟಗಿ ಶಾಸಕರು ಆದಂತಹ ಸಂತೋಷ್ ಲಾಡ್ ರವರು ಭೇಟಿ ನೀಡಿದರು. ಸ್ಥಳೀಯರ ಅಹವಾಲುಗಳನ್ನು ಸ್ವೀಕರಿಸಿದರು. ಮಕ್ಕಳು SSLC ಎಕ್ಸಾಮ್ ಸಲ್ಲಿಸಿದ್ರು. ಇದನ್ನು ಸೈರನ್ ಹಾಕಿದ ಮೇಲೆ ಮೊಬೈಲು ಅಥವಾ ಅದಕ್ಕೆ ಆ ಥರ ಈ ತಾಲೂಕಿನಲ್ಲಿ ಆರ್ಡರ್ ಮಾಡಿರ್ತಾರೆ ಎಲ್ಲ ಸಾಯಂಕಾಲ 7 ಗಂಟೆಯಿಂದ ಮಾಡ್ತಾರೆ. ಕೆಲವು ಕಡೆ ಅನೌನ್ಸ್ ಮಾಡ್ತಾರೆ. ಮಾಡಿದ ತಕ್ಷಣ ಮಕ್ಕಳೆಲ್ಲ ಮೊದಲು ಹಿರಿಯರ ಈಗ ಸರ್ ಇನ್ನೊಂದು ಡೈರೆಕ್ಷನ್ ಕೊಡ್ಬೇಕಾಗಿತ್ತು ಸರ್. ಇವ್ರು ಕೇಬಲ್ ಆಪರೇಟರ್ ಹೌದು ಸರ್. 7 ಗಂಟೆದಿಂದ ಇವಾಗ ಟಿವಿ 9 ಗಂಟೆ ಮಟ್ಟ ಅಧ್ಯಕ್ಷರೇ ಮಾಡೋದ್ರಿ ಅದನ್ನ ಇವನ ಮೇನ್ ಕೇಬಲ್ ಅನ್ನ ಸ್ವಿಚ್ ಆಫ್ ಮಾಡಿಬಿಟ್ರೆ ಸರ್. ಇನ್ನು ಅಂದ್ರೆ ಯಾವುದೋ ಚಾನಲ್ ಅನ್ನ ಇದಾಗಂಗಿಲ್ಲ ಸರ್. ಆ ಎಲ್ಲರದ್ದು ಕೇಬಲ್ ಅನ್ನ ಐತೆ ಸರ್. ಅಂದ್ರೆ ಮೇನ್ ಸ್ವಿಚ್ ಇವಾಗ ಆಫ್ ಮಾಡೋ ಅಂತ ಹೇಳಕ್ಕೆ ಇವ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ಸರ್. ಇನ್ನೊಂದು ಏನಕ್ಕೆ ಮಕ್ಕಳು ಓದಂತೀವಿ, ನಾವು ಮೊಬೈಲ್ ಇಟ್ಕೊಂಡು ಟಿವಿ ಆನ್ ಮಾಡೋಕೆ ಕೊಡ್ತೀವಿ, ಮಕ್ಕಳು ಓದಲ್ಲ. ಸೊ ಟಿವಿನೇ ಬಂದ್ ಮಾಡಿ ಮೊಬೈಲ್ ಬಂದ್ ಮಾಡಿದ್ರೆ ಆಟೋಮೆಟಿಕ್ ಮಕ್ಕಳು ಓದ್ಬೇಕು. ಮಹಾರಾಷ್ಟ್ರಾಗ ಏನು ಮಾಡ್ತಾರೆ, ತುಳಜಾಪುರ ಹತ್ರ ಡೈಲಿ ಪ್ರೊಸೆಸ್ ಐತೆ ಸರ್. ಇವತ್ತು ಅಲ್ಲಿಂದ ಒಂದಿನ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಬೇರೆ ಕಡೆ, ಅಲ್ಲಿ ಮನೆಯೇ ಹೊರಗೆ ಬಂದ್ಬಿಡ್ತಾರೆ ಎಲ್ಲರೂ. ಸೋಷಿಯಲ್ ಗ್ಯಾದರಿಂಗ್ ಇದೆ ಅಂದರೆ ಬಿಗ್ ಊರು ಮಾಡೋಕ್ಕಾಗಲ್ಲ. ಚಿಕ್ಕ ಊರನ್ನ ಏನು ಮಾಡ್ತಿದ್ದಾರೆ, ಎಲ್ಲರ ಮನೆಗಳು ಬೈಕೌಟ್ ಮಾಡಿ ಹೊರಗೆ ಬಂದ್ಬಿಡ್ತಾರೆ. ಒಂದು ಕಾಮನ್ ಏರಿಯಾನ ಕುತ್ಕೊಂಡು ಓದೋದು ಮಾಡ್ತಿದ್ದಾರೆ. ಬಟ್ ಇಟ್ ಇಸ್ ಅ ಸ್ಮಾಲ್ ಪ್ಲೇಸ್ ವಿ ಕ್ಯಾನ್ ಡು. ಬಟ್ ಇದು ಭಾಳ ಕಷ್ಟ. ಸಣ್ಣ ವಿಲೇಜ್ನ ಮಾಡಿರೋದೊಂದು ಚೆನ್ನಾಗಾಗುತ್ತೆ. ಎಕ್ಸಾಂಪಲ್ ಯಾವುದೋ ಸಣ್ಣ ವಿಲೇಜ್ನ ನೀವು ಹುಡ್ಕೊಂಡು ಮಾಡಿದ್ರೆ ಲೈಟಿನ ಬೆಳಕಿನಾಗ ಎಲ್ಲರ ಮುಂದೆ ಕುತ್ಕೋಬೇಕು. ದಟ್ ವಿಲ್ ಬಿ ಗುಡ್ ಮಾಡಿ. ಮೈಕ್ ಅನೌನ್ಸ್ನೂ ಐತೆ ಸರ್. ಕರೆಕ್ಟು. ಅಲ್ಲಿ ಏನಂತಂದ್ರೆ ಸಣ್ಣ ವಿಲೇಜ್ ಇರೋದ್ರಿಂದ ಮಾಡ್ಬೋದು. ಇದಾದರೆ ಎಲ್ಲ ಕಡೆ ಒಂದು ಕಡೆ ಬರೋಕ್ಕಾಗಲ್ಲ. ಜನ ಏರಿಯಾ ವೈಸ್ ಡಿವೈಡ್ ಮಾಡಿದ್ರೆ ಜನ ಒಪ್ಲಿಕ್ಕಿಲ್ಲ. ಸಣ್ಣ ವಿಲೇಜಲ್ಲಿ ಅವರೇ ಸರ್ ವಾಲಂಟ್ರಿ ಊಟ ಮಾಡಬೇಕು. ವಾಲಂಟ್ರಿ ಆಗಿ ಅವರ ಸ್ವಿಚ್ ಆಫ್ ಮಾಡಿಕೊಂಡು ಸರ್ ಸಪೋರ್ಟಿವ್ ಸ್ಟೂಡೆಂಟ್ಸ್ ಇರ್ಬೇಕಂತ ನಾವು ಸರ್ ಭಾಳ ಇದನ್ನು ಮಾಡಿದ್ರೆ ಆಯ್ತು ಅಂತ. ಒಂದ್ ಜಾಗದ ಬರಲ್ಲ. SLC ಮಕ್ಕಳಿಗೆ ಒಂದ್ ಜಾಗಕ್ಕೆ ಬರಕ್ ಮಾಡಂತ ಹೇಳಿ ಮಾಡ್ಬೋದು. SLC ಎಲ್ಲೇ ಮಾಡಿಸು, ಅಲ್ಲಿ ಕೋಚಿಂಗ್ ಗೀಚಿಂಗ್ ಮಾಡಿಸು, ಒಂದೇ ಜಾಗದಾಗ ಕುತ್ಕೊಂಡು ಮಾಡಿಸು ಮಾಡ್ತಾ ಇದಾರ. ನೀವು ಏನು ಗೈಡ್ ಬುಕ್ಸ್ ಕೊಟ್ಟಿದ್ವಲ್ಲ ಸರ್ SSLC ಮಕ್ಕಳಿಗೆ, ಅವನ್ನೆಲ್ಲ ಲಾಸ್ಟ್ ಇಯರ್ ಕೊಟ್ಟಿದ್ದು, ಆಮೇಲೆ ಈ ವರ್ಷ ಕೊಟ್ಟಿದ್ದು. ಎರಡೂ ಮಾರ್ನಿಂಗ್ ಒಂದು ನಮ್ಮ ಬುಕ್ಸ್ ಏನು ಹೆಲ್ಪ್ ಆಗ್ತದೆ ಅಂದ್ರೆ ಈ ವರ್ಷ ಕೊಟ್ಟಿದ್ದು ಸರ್. ಅವರು ಲಾಸ್ಟ್ ಟೈಮ್ ಏನು ಮಾರ್ಕೆಟ್ ಹೋಗ್ತಾರೆ ಸರ್. ನಿಮ್ಮ ಗೈಡ್ ಅಲ್ಲಿ ಹೋಗಿ ಮತ್ತೆ ಹ್ಯಾಂಡ್ ಓವರ್ ಮಾಡೋದು ಸರ್. ಅಂದ್ರೆ 1 ವರ್ಷದ್ದು 2 ವರ್ಷದ್ದು ಎಲ್ಲ ಕುಡಿಸಿ ಮತ್ತೆ ಅಂದ್ರೆ 2 ವರ್ಷದ್ದು ಮತ್ತೆ ರಿಪೀಟ್ ಮಾಡೋದು ಸರ್. ಪ್ರತಿ ವರ್ಷದ್ದು ಗೈಡ್ ಸರ್ ಎಲ್ಲ ಮಾಡಕ್ಕೆ ಬರೀ ಕಡೆ ಮುಂದೆ ಬರೀ ಅಷ್ಟೇ. ಮತ್ತು ಅವ್ರು ನಮಗೆ ಪಾರ್ಚಿಗೆ ಸರಿಯಾಗಿ ಹಾಕೊಂಡು ಲ್ಯಾಂಡ್ ಯೂಸು ಈಗ ನಮ್ಮ ಜಿಂದಾಲ್ ಫ್ಯಾಕ್ಟ್ರಿ ಇದೆ, ನಮ್ಮದು ಒಟ್ಟು ಪಂಚಾಯತಿ ಇದೆ. ಈ ಒಂದು KDP ಸೆಂಟ್ರಲ್ ಗೌರ್ಮೆಂಟು ಅಕ್ವೈರ್ ಮಾಡಿ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟರು ಕೂಡ ಲ್ಯಾಂಡ್ ಯೂಸನ್ನು ಕೊಡಬೇಕಲ್ಲ. ಎಷ್ಟು ಕಟ್ಟಿದ್ದಾರೆ ಅಂತ ಹೇಳಿ ಯಾರು ಕೊಡ್ತಾರೆ? KDP ಇರಲ್ಲ. KD is already given to industries now. Land is acquired by KDP. Once KDP has given the land to them, usually land use plan ಗ್ರಾಮ ಪಂಚಾಯತಿ ಕೊಡಬೇಕಲ್ಲ, ಅವ್ರಿಗೆ ಕಟ್ಟಬೇಕು. ಲ್ಯಾಂಡ್ ಯಾರು ಇಂಡಸ್ಟ್ರಿ ಅವ್ರ ಹೆಸರು ಆಗಿಲ್ಲ ಸರ್. ಎಲ್ಲ KDP ಅಂಡರ್ಲೇ ಮೀಟಿಂಗ್ ಮಾಡಿದ್ರಿ ಸರ್. ಯಾಕಂದ್ರೆ ಇದು ಅಂದ್ರೆ ಈ ಪಾಯಿಂಟ್ ಬರ್ಕೊಳ್ಳಿ ನೀವು ಫಸ್ಟ್. ನೀವು ನಾಳೆ ಎಷ್ಟು ಇಂಡಸ್ಟ್ರೀಸ್ ನೀವು ಕೊಟ್ಟಿದ್ದೀರಿ ಏನ್ರಿ, ಅದು ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ ಎವ್ರಿ ಪರ್ಟಿಕ್ಯುಲರ್ ಲ್ಯಾಂಡ್ ವಿಚ್ ಇಸ್ ಬಿಲ್ಟ್ ಅಪ್ ವಿಚ್ ವಿ ಆರ್ ಸಪೋಸ್ ಟು ಗೆಟ್ ಅ ರೆವೆನ್ಯೂ. ಎವ್ರಿ ಬಿಲ್ಟ್ ಅಪ್ ಇಂಡಸ್ಟ್ರಿಗೆ ಇಷ್ಟು ರೆವೆನ್ಯೂ ಕೊಡ್ಬೇಕಲ್ರಿ ಅಲ್ವಾ? ಅದನ್ನ
ಕೇಳಪ್ಪ ಲೆಟರ್ ನಾವು ಕೇಳಿದಾಗ ಅಷ್ಟೇ ಹೇಳೋದು, ನೀವು ಸುಮ್ಮನೆ ಅವಲ್ಲ ಬರ್ದಿಟ್ಕೋದು. ಈಗ ಒಂದು ಕೇಳ್ರಿ ಬಸಣ್ಣ, ಗ್ರಾಮ ಪಂಚಾಯತಿಗೆ ರೆವಿನ್ಯೂ ಜಾಸ್ತಿ ಬರ್ತಕ್ಕಂಥದ್ದು ಒಂದು ಮಾಡೋಣ. ಇಲ್ಲಿರ್ತಕ್ಕಂಥ ಎಷ್ಟು ಇಂಡಸ್ಟ್ರೀಸ್ಗಳಿದ್ದಾವೆ, ನಾವು ಅವ್ರಿಗೆ ಸ್ಪೆಷಲ್ ಆಗಿ ನಾನೇ ನಮ್ಮ ಲೇಬರ್ ಆಫೀಸರಿಗೆ ಕರೆಸಿ ಕಮಿಷನರ್ಗೆ ಇಲ್ಲಿ ಕರೆಸ್ತೀನಿ. ಕಮಿಷನರಿಗೆ ಸೆಕ್ರೆಟರಿಗೆ ಇಲ್ಲಿ ಕಳಿಸಿ ಈ ಕಂಪ್ಲೀಟ್ ಈ ಮಮ್ಮಿಗಟ್ಟಿನೇ ಕಾರಣ ಇದೆ ಯಾವುದಕ್ಕೆ ಈ ಫ್ಯಾಕ್ಟ್ರಿಗಳಿಗೆ, ಇದನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಕೂಡ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸ್ವಲ್ಪ ನಿಮ್ದೆಲ್ಲ ಒತ್ತಡಗಳು ಬರಲಿ, ಯಾಕಂದ್ರೆ ಎಷ್ಟು ಇಂಡಸ್ಟ್ರಿಗಳಾಗಿದ್ದಾವೆ ನಾವು ಕೊಟ್ಟಿದ್ದೀವಿ. ಇಂಡಸ್ಟ್ರಿಯಲ್ ಏರಿಯಾ ಅಷ್ಟು ಬರ್ತೈತ್ರಿ ಅದ್ರಾಗ. ಇಂಡಸ್ಟ್ರಿಯಲ್ ಏರಿಯಾದಾಗ ಹಾಸ್ಕ್ಯಾರ ಹೋಗ್ಬೇಕು ನಮ್ಮದು. ಅದಕ್ಕೆ ಅದನ್ನ ಸರ್ವೆ ಮಾಡಿಕ್ಯಾರ ಅದ್ರ ಗಾಯಕೊಡ್ ಸರ್, ಅದು ಇಂಡಸ್ಟ್ರಿಯಲ್ ಏರಿಯಾ ಬರ್ತೈತಿ ಅದ್ರಾಗ. ನಾವು ಹಾದು ಹೋಗ್ಬೇಕಾದ್ರೆ ಇಂಡಸ್ಟ್ರಿಯಲ್ ಏರಿಯಾ ಈಗಾಗಲೇ ಅವ್ರು ಮಾಡಿದಾರೆ. ನಮ್ಗೆ ಸ್ವಂತಕ್ಕೆ ಎಷ್ಟು ಬರ್ತೈತಿ ಆ ಜಾಗ ಮೆಜರ್ಮೆಂಟು, ಮುಂದೆ ಅಷ್ಟದ ಏನು ಐತಲ್ಲ ಅದರ ಮೆಜರ್ಮೆಂಟು ಕ್ರಾಸಿಂದ ಒಳಗೆ 1-2 ಕಿಲೋಮೀಟರ್. ಯಾರೋ ಕ್ವಶನ್ ಕೇಳಿ ಜಗದ ಮ್ಯಾಗ ಉತ್ತರ ಕೊಡೋರು ಇಬ್ಬರ ಒಬ್ಬರ ನೋಡ್ರಿ. ಜಗದ ಮ್ಯಾಗ ಉತ್ತರ ಕೊಟ್ಟು ಹೋಗೋರು ಇವರೊಬ್ಬರ ಕೇಂದ್ರದಾಗ ಅದಾರ, ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಇವರು ಸಾಹೇಬ್ರ ಮುಂದೆ ನಿಂತು ಮಾತಾಡುವಂಥ ತಾಕತ್ತಿಲ್ಲ. ಸಾಹೇಬ್ರ ಮುಂದೆ ನಿಂತು ಮಾತಾಡೋ ಇದಕ್ಕೆ ಸಹಜ ಮಾಡ ಅಂತ ಹೇಳಿದ್ರು. ಆಗ ಯಾಕೆ ಗಂಡಸ್ಗೂ ಬಂದು ಮಾತಾಡೋಕ್ಕಾಗಿಲ್ಲ ಇನ್ನೂ ಅವ್ರಿಗೆ. ದೊಡ್ಡ ಮಾತಾಡ್ತಾರೆ, ಕಿವಿಯಾಗ ಸುಣಿಸ್ತಾರೆ. ನೇರವಾಗಿ ನೇರ ನುಡಿ ಮಾಡೋರು ಯಾರು ಅದಾರಪ್ಪ ನಮ್ಮ ರಾಜ್ಯದಾಗ ಅಂದ್ರೆ ಸಂತೋಷ್ ಲಾಡ್ ಸಾಹೇಬ್ ಬಿಟ್ಟರೆ ಯಾರೂ ಇಲ್ಲ. ಇಷ್ಟ ಹೇಳಿ ನಾನು ಮಾತಾಡಿ ಮುಗಿಸ್ತಾನೆ. ಧನ್ಯವಾದಗಳು. ಮತ್ತು 35/1 27-28 ಸರ್ವೆ ನಂಬರು ಸರ್ಕಾರಿ ಅಂತ ದಾಖಲಾಗಿದ್ದು ನಮ್ಮ ಲ್ಯಾಂಡ್ ಎಕ್ವಿಷನ್ ಒಳಗೆ ಬೈ ಫಾಲ್ಟ್ ಆಗಿ ಫೈನಲ್ ನೋಟಿಫಿಕೇಶನ್ ಒಳಗೂ ಬಂದುಬಿಟ್ಟಿದ್ದಾವೆ. ಸರ್ವೆ ನಂಬರ್ 35/1 ಇದು ಕರ್ಲಾಣಿ ರೋಲ ಅಂತ ಇವ್ರು ಏನಂತ ಎಲ್ಲರೂ ಕರೀತಾರೆ. ಅದರಲ್ಲಿ ಪಾರ್ಟಾಗಿ ಮನೆಗಳಾಗಿದ್ದಾವೆ, ಇನ್ನು ಪಾರ್ಟಾಗಿ ಮನೆಗಳಾಗಿಲ್ಲ. ಈಗ ಸಾಹೇಬ್ರು ಹೇಳ್ದಂಗೆ ಲಾಸ್ಟ್ ಟೈಮಿಂದ ನಾವು ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿ ಅದರ PT ಶೀಟ್ ಅವನ್ನೆಲ್ಲ ತೊಗೊಂಡು ಪ್ರಪೋಸಲ್ಸ್ ಸಾಹೇಬ್ರು ಡಿನೋಟಿಫಿಕೇಷನ್ಗೆ ಕಳಿಸಿದ್ರು. ಸರ್ಕಾರ ಮಾಡಿದ್ದು ಸರ್ಕಾರದ ಜಮೀನು ಇದ್ದಿದ್ರೆ ಡಿನೋಟಿಫಿಕೇಶನ್ ಸ್ವಲ್ಪ ಸಾಹೇಬ್ರು ಇದರಿಂದ ಮಾಡ್ಬೋದು. ಪ್ರೈವೇಟ್ ಜಮೀನು ಏನಿದೆ ಸ್ವಲ್ಪ ತಾವು ಅದನ್ನು ಎತ್ತನ ಮಾಡಿ ಕ್ಲಿಯರ್ ಮಾಡಿಸ್ಬೇಕು. ಸರ್ ಇನ್ನೊಂದು ಅನುಕೂಲ ಅಂತಂದ್ರೆ ಸರ್ ಪ್ರೈವೇಟ್ ಏನಂತೀರಲ್ಲ ಅದು ನಮ್ಮ ಹೆಸರಲ್ಲೇ ಐತಿ. ಅದು 2 ಎಕರೆ ಜಮೀನು. ಅದು 2 ಎಕರೆ ಜಮೀನಿದ್ದು ನಾವು ಅದನ್ನ ಪೇಮೆಂಟ್ ತೊಗೊಂಡಿಲ್ಲ. ನಾವು ಎಲ್ಲರೂ ಕುಡಿಕಾರ ಎಲ್ಲರೂ 60 ಮಂದಿಗೆ ಹಂಚಿಕೊಟ್ಟಿದ್ದೇವೆ. ಆದರೆ ನಾವು ಈ ಮಾಲಕರ ಪ್ರಾಬ್ಲಮ್ ಬಂದ್ರೆ ನಾವು ಅದಕ್ಕೆ ನಾವು ಓಕೆ ಇದ್ದೇವೆ. ಅದನ್ನು ಡಿನೋಟಿಫಿಕೇಶನ್ ಮಾಡಿ ಕಳ್ಸೋದು 3 ಸರ್ವೆ ನಂಬರ್ ಕೂಡ ಕಳ್ಸೋದು. ಸರ್ವೆ ನಂಬರ್ 3 ಕಳ್ಸೋದು. ನಮ್ಮದು ಬೇಕಾದ್ರೆ ನಾವು ಕೊಡ್ತೇವೆ. ನಾವು 3 ಸರ್ವೆ ನಂಬರು ಡಿನೋಟಿಫಿಕೇಶನ್ ಕಳಿಸ್ರಿ. ಇವ್ರದ್ದು 1 ಸರ್ವೆ ನಂಬರು ಗೌರ್ಮೆಂಟ್ ಹ್ಯಾಸ್ ಟು ಡಿಸೈಡ್. 2 ಸರ್ವೆ ನಂಬರ್ ರೈಟ್ ಇದೆ ಅವರಿಗೆ. 2 ಸರ್ವೆ ನಂಬರು ದೇ ಹ್ಯಾವ್ ಗಾಟ್ ರೈಟ್. ಗೌರ್ಮೆಂಟ್ ಹ್ಯಾಸ್ ಟು ಮ್ಯಾಂಡೇಟರಿ ಗಿವ್. ಇದನ್ನ ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಬೇಕು. ದಿಸ್ ಮೇ ಹ್ಯಾವ್ ಟು ಗೋ ಟು ಕ್ಯಾಬಿನೆಟ್ ಅಥವಾ ಕನ್ಸರ್ನ್ ಮಿನಿಸ್ಟರ್ ಓವರ್ಲೋಕ್ ಮಾಡಿ ಸಿಎಂ ಹತ್ರ ಡಿನೋಟಿಫೈ ಮಾಡಿ ಕೊಡಿಸಬೇಕು. 3 ಪ್ರಪೋಸಲ್ ನೀವು ಕಳಿಸಿ. ನೆಕ್ಸ್ಟ್ ವೀಕ್ ಪ್ರಪೋಸಲ್ ಕಳಿಸಿ ತಗೊಂಬರ್ರಿ ಬೆಂಗಳೂರಿಗೆ. ಸಬ್ಬರ ನೀವು ತಂದುಬಿಡ್ರಿ, ಕಾಪಿನೇ ತಂದುಬಿಡ್ರಿ. ನಮ್ಮ ಗಾಯಪಡಿಸೋದು ಅವಾಗ ಹೇಳಿದ್ರೆ ಕೂಡ್ಕೆಲ್ಲ ಸಟ್ ಮಾಡ್ದೆ ಅಂತ ಹೇಳಿ 2-3 ಸಲ ಗಾಯಪಡಿಸೋದು. ಸರ್ ನಾನು KRDB ಸರ್ಗೆ ಒಂದು ರಿಕ್ವೆಸ್ಟ್ ಮಾಡುವ ಏನು ಹೇಳೋದಂದ್ರೆ ಸರ್, ಈಗ ಸರ್ ಹೇಳಿದಂಗೆ ಈಗೇನು ಪ್ರೈವೇಟ್ ಲ್ಯಾಂಡ್ ಏನೈತಲ್ರಿ ಅವರು ನಿಮ್ಮ ಇದ್ರಿಗೆ ಒಪ್ಕೊಂಡಿದ್ದಾರೆ. ನಿಮ್ಗೆ ಏನಾರು ಅವ್ರ ಕಡೆಯಿಂದ ಏನಾರ ಲೆಟರ್ಸ್ ಬೇಕಾದ್ರೆ ನಾವು ಬಿಟ್ಟು ಅಲ್ಲ ನಿಮ್ಗೆ ಡಿನೋಟಿಫಿಕೇಶನ್ ಸಬ್ಮಿಟ್ ಮಾಡೋಣ ಸರ್. ಹಾಂ ಓಕೆ. 1-2 ಸರ್ವೆ ನಂಬರ್ನಲ್ಲಿ ಬೈ ಡಿಫಾಲ್ಟು ಸರ್ಕಾರ ಡಿನೋಟಿಫೈ ಮಾಡಲಿದ್ರು ಕೂಡ ಡಿನೋಟಿಫೈ ಮಾಡ್ದಂಗೆ ತೋರಿಸ್ಕೊಂಡಿದೆ. ಅದು ಸರ್ಕಾರ ಬಿಡ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದೇನು ಅಕ್ವಿಷನ್ ಮಾಡ್ಕೊಂಡಿದೆ, ಇವ್ರ ಸರ್ವೆ ನಂಬರ್ ಅಕ್ವಿಷನ್ ಆಗಿದೆ ಅಲ್ವಾ, ಇದು ಅಕ್ವಿಷನ್ ಆಗಿರೋದು ಡಿನೋಟಿಫೈ ಮಾಡ್ಬೇಕಂತಂದ್ರೆ ದೇರ್ ಇಸ್ ಅ ಪ್ರಾಸೆಸ್. ಅಷ್ಟು ಈಸಿ ಇಲ್ಲ, ನೆನಪಿರಲಿ. ಅದು ಮಾಡ್ಸೋಣ, MP ಪಾಟೀಲ್ ಸಾಹೇಬ್ರ ಹತ್ರ ಕೂತ್ಕೊಳ್ಳೋಣ. ಬಟ್ ಮೊದಲನೇದು ಇದೆಯಲ್ಲ ಅದು ಈಸಿ ಆಗುತ್ತೆ. ಯಾಕಂದ್ರೆ ಬೈ ಡಿಫಾಲ್ಟ್ ಮಾಡಿರತಕ್ಕಂಥದ್ದು ಸರ್ಕಾರ ಅದು ಡಿನೋಟಿಫೈ ಮಾಡಲಿಲ್ಲ, ಆದರೂ ಕೂಡ ಸರ್ವೆ ನಂಬರಲ್ಲಿ ಡಿನೋಟಿಫೈ ಆಗಿದೆ ಅಂತ ತೋರಿಸ್ಕೊಂಡ್ಬಿಟ್ಟು ಸರ್ಕಾರ ತಗೊಂಡಿದೆ. ಅದಕ್ಕೆ ಅವಕಾಶ ಇಲ್ಲ. ಅಣ್ಣನ ಸರ್ವೆ ನಂಬರ್ ಏನಿದೆ ಇನ್ನೊಂದು ಸರ್ವೆ ನಂಬರು, ಆ ಸರ್ವೆ ನಂಬರು 4 ಮಾಡಿ 6 ಮಾಡಿ ಡಿನೋಟಿಫಿಕೇಶನ್ ಮಾಡಿ ಅಕ್ವಿಷನ್ ಆಗಿದೆ. ಪೊಸಿಷನ್ ಆಗಿದೀವ ಅಲ್ಲ, ಪೊಸಿಷನ್ ಆಗಿದೀವ ಅದು ಹೇಳ್ಬೇಕು ನೀವು. ಯಾವಾಗ ಅಕ್ವಿಷನ್ 4 ಯಾವಾಗ ಆಯಿತು, 6 ಯಾವಾಗ ಆಯಿತು, ನೀವು ಯಾವಾಗ 4 6 ಆದಾಗ DC ಆಗಿರಲಿ ಅಥವಾ ನೀವು KRDBದವರು ಪೊಸಿಷನ್ ತಗೋಬೇಕು. ಕರೆಕ್ಟ್ ಅಲ್ವಾ? ಪ್ರೊಸೆಸ್ ಹಂಗೆಲ್ಲ ಇರೋದು. ನೀವು ಅವತ್ತಿನಿಂದ ಇಲ್ಲಿವರೆಗೆ ಪೊಸಿಷನ್ ಆಗಿಲ್ಲ, ಜನ ಸ್ವತಃ ಇದ್ದಾರೆ. ಕರೆಕ್ಟ್ ಹೌದಲ್ಲ? ದುಡ್ಡು ತೊಗೊಂಡಿದ್ರು ಕೂಡ ದುಡ್ಡು ವಾಪಸ್ ಕೊಡೋಕೆ ರೆಡಿ ಇದ್ದಾರೆ. ಪೊಸಿಷನ್ ಅವ್ರು ಇದ್ದಾರೆ. ತೊಗೊಂಡಿದ್ರೆ ಕೇಳಿಸ್ಕೊಳ್ರಿ,
ತೊಗೊಂಡಿದ್ರು ಕೂಡ ವಾಪಸ್ ಕೊಡ್ಬೋದು, ದುಡ್ಡು ತೊಗೊಂಡಿಲ್ಲ, ಪೊಸಿಷನ್ನಾಗ ಅವ್ರು ಇರೋದ್ರಿಂದ ಇದು ಸೂಕ್ತವಾಗಿರ್ತಕ್ಕಂಥದ್ದು ಅಂತೇಳಿ ನೀವು ಗೂಗಲ್ ಮ್ಯಾಪ್ನಾಗೆಲ್ಲ ಫೋಟೋಗ್ರಾಫ್ಸ್ ತೆಗಿಬೇಕು. ಮನೆಗಳು ಕಟ್ಟಿರ್ತಕ್ಕಂಥ ಮನೆಗಳು ಎಷ್ಟಿದೆ ಅವ್ರದ್ದೆಲ್ಲ ಫೋಟೋಗ್ರಾಫ್ ತೊಗೊಂಡು ಸ್ವತಃ ನೀವು ತೊಗೊಂಡು ಅಸೆಂಬ್ಲಿ ಟೈಮಿಗೆ ಬರ್ರಿ, ನಾವು ಫಾಲೋಅಪ್ ಮಾಡಿ ಮಾಡಿಸ್ಕೊಡ್ತೀವಿ. ಸಂತೋಷ್ ಲಾಡ್ ಸರ್ಗೆ ನಾವು ಧನ್ಯವಾದಗಳು ಅರ್ಪಿಸ್ತೇನೆ. ಅದನ್ನು ಏನು ಕಂಪ್ಲೀಟ್ ಇದು ನಮ್ದು ಕೆಲವೊಂದು ಗ್ರೀವೆನ್ಸಸ್ ಏನೋ ಸಾರ್ಟ್ ಔಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಉಮ್ಮಿಗಟ್ಟಿ ಗ್ರಾಮದಲ್ಲಿ ಸ್ಮಶಾನಗಟ್ಟಿ ಇಶ್ಯೂ ಒಂದಿದೆ. ಅದು ಒಂದು ಯಾಕಂದ್ರೆ ಭಾಳ ವರ್ಷದಿಂದ ಉಳ್ಕೊಂಡು ಬಂದಿದೆ. ಅದ್ರ ಬಗ್ಗೆ ನಮ್ಮ ಧನ್ಯವಾದ ಒಂದು ಎರಡು ಮಾತು. ಹಲೋ, ಈಗ ನಾವು ಸರ್ವೆ ನಂಬರ್ 4 ಅದು KLR ಒಳಗೆ ರೈತರಂತ ಆಗಿದೆ 20 ಎಕರೆ ಜಮೀನು. ಆದರೆ ದಾರಿಗೆ ಹಚ್ಚಿ ಎಡಗಡೆ 4-5 ಎಕರೆ ಜಮೀನು ಏನಿದೆಯಲ್ಲ, ನಾವು ಪೂರ್ವಜರ ಕಾಲದಿಂದನೂ ಸ್ಮಶಾನ ಅಂತ ಐತೆ. ಬೈ ಚಾನ್ಸ್ ಅದು ಏನಾಗೈತಿ, ಪೂರಾ 20 ಎಕರೆನೂ ಇಬ್ಬರು ರೈತರಿಗೆ ಆಗೈತಿ. ಅವ್ರು ಇನ್ನೂ ಪೇಮೆಂಟ್ ಕೊಟ್ಟ ಅವೇನು ನಮ್ಮದು ದಾರಿ ಹಚ್ಚಿ ಎಡಗಡೆ ಇದೆ ಅಂದರೆ ನೀವು 2 ಎಕರೆ 3 ಎಕರೆ ಜನಸಂಖ್ಯೆ ಮ್ಯಾಗ ಆಧಾರ ಮ್ಯಾಗ ಕೊಡೋಕ್ಕಾದ್ರೆ ನಾವು ಏನು ಯಾವ ಪಕ್ಷದಿಂದ ಯಾವ ಸಮಾಜ ಇದ್ದೇವೆ ಅವ್ರವ್ರು ಬಿಡಿಸಿ ಅವ್ರವ್ರನ್ನ ನಾವು ತೆಗೆಸೋಕ್ಕಾಗೋದಿಲ್ಲ. ಆ ದಾರಿ ಹಚ್ಚಿ ಎಡಗಡೆ ಸ್ಮಶಾನ ಅಂತೇಳಿ ನಾವು ಪೂರ್ವಜರ ಕಾಲದಿಂದ ಮಾಡ್ಕೊಂಡು ಬಂದೇವಿ. ಆ ಎಷ್ಟು ಜಮೀನಕ್ಕೈತೆ ಆ ಜಮೀನ ನಮಗೆ ಇದನ್ನ ಸ್ಮಶಾನ ಅಂತ ನಮ್ಮದು ಮಾಡಿಕೊಡ್ರಿ. ಯಾಕಂದ್ರೆ ಫೈನಲ್ ನಮ್ಮ ಜಾಗ ಇರೋದು ಅದ 3 ಒಳ ಜಾಗ ನಮಗೆ ಪರ್ಮನೆಂಟ್ ಜಾಗ. ಈಗ ಇವು ಜಾಗಗಳೆಲ್ಲ ನಮ್ಗೆ ಪರ್ಮನೆಂಟ್ ಅಲ್ಲ, ಅದು ಪರ್ಮನೆಂಟ್. ಯಾಕೋ ಏನೋ ಬೈ ಚಾನ್ಸ್ ಅವ್ರೇನೋ ರೈತರು ನಮ್ಮ ಕೂಡ ಪೇಮೆಂಟ್ ಬರ್ಲಾರ್ಕ ಕಟ್ಟಿ ಕೊಡ್ತೇವೆ ಅದು ಇದು ಅಂತ ಬಂದು ನಾಳೆ ಯಾವನಾರ ಕರೆ ಹೇಳೋದು, ಆ ಸಮಸ್ಯೆ ಉದ್ಭವ ಆಗಿ ಮತ್ತು ಹಿಂದೆಗಡೆ ನಾವೆಲ್ಲ ಹೊಡೆದಾಡುವಂಥ ಪರಿಸ್ಥಿತಿ ತಂದು ಬಿಡಬೇಡ್ರಿ. AC ಸಾಹೇಬರಿಗೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ತೇವೆ. ಅದು ಇಮಿಡಿಯೇಟ್ ಆಗಿ ಅವ್ರ ರೈತರಿಗೆ ಕಳಿಸಿ ನಮಗೆ ಏನೈತಿ ದಾರಿ ಅಡಗಡೆ 4 ಎಕರೆ ಆಗಲಿ 5 ಎಕರೆ ಆಗಲಿ 3 ಎಕರೆ ಆಗಲಿ ನೀವು ಯಾವ ಜನಸಂಖ್ಯೆ ನಾವು ಕೊಡಬೇಡ್ರಿ. ನಾವು ಎಷ್ಟೈತೆ ಅಷ್ಟು ನಮಗೆ ಸ್ಮಶಾನ ಅಂತ ನಮಗೆ ಮಾಡ್ತಾರೆ. ಈಗಾಗಲೇ ಅದ್ರಾಗ ದ್ವಾರವಾಟ ಅಂತೇಳಿ ಹೆಸರು ಐತೆ, ಸ್ಮಶಾನ ದ್ವಾರವಾಟ ಅಂತೇಳಿ ಅದ್ರಾಗ ನಮ್ಮ ಹೆಸರು ಇದನ್ನು ಐತರ ನಕಾಶೆ. ಅದಕ್ಕೆ ಏನೈತಲ್ಲ ಸ್ಮಶಾನದ ಸಮಸ್ಯೆ ಬಗೆಹರಿಸ್ರಿ. ಯಾಕಂದ್ರೆ ಫೈನಲ್ ಜಾಗ ಇರೋದು ನಮ್ಗೆ ಅದ, ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ರೈತರು ನಮಗೆ ಕಾಡ್ತಾರೆ, ಅವರು ನಮ್ಮ ಹೊಲ ಬಿಡಿ ಅಂತ ಅವ್ರು ಬರ್ತಾರೋ, ನಾವು ಜನರ ಮೇಲೆ ನಾವು ಹೋಗೋದು ಬಡದಾಡೋದಾಗೈತಿ. ಅದೊಂದು ಸಮಸ್ಯೆ ಇಬ್ಬರು ಸಾಹೇಬರು ನಮ್ಗೆ ತಪ್ಪಿಸಿ ನಮ್ಮ ಸಚಿವರ ಮುಖಾಂತರ ಅದೊಂದು ಸಮಸ್ಯೆ ಬಗೆಹರಿಸಿ ಫೈನಲ್ ಜಾಗ ನಮ್ಗೆ ಅದ, ಅದನ್ನ ಬಗೆಹರಿಸಿ. ಇನ್ನೊಂದ್ಸರ ಇನ್ನು ಸಾಹೇಬರಿಗೆ ಸರ್, ಮಮ್ಮಿಗಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸರ್ ಆಲ್ರೆಡಿ 2 ಎಕರೆ 20 ಗುಂಟೆ ನಾವು ಸ್ಮಶಾನ ಅಂತ ಇದರಲ್ಲಿ ಇತ್ತು ಸರ್. ಅದು ರೇಣುಕಾನಗರ ಅಲ್ಲೇ ಮಾಡಿದ್ರಿಂದ ಆ ಒಂದು ಸ್ಮಶಾನವನ್ನು ರೇಣುಕಾನಗರಕ್ಕೆ ಜಾಯಿಂಟ್ ಮಾಡಿ ಹಂಗೆ ಇವ್ರು ದನೇರ್ದ ರಿಕ್ವೆಸ್ಟ್ ಇತ್ತು ಸರ್. ಅದರ ಪ್ರಕಾರ ಸರ್ವೆ ನಂಬರ್ 4ರಲ್ಲಿ ಅದು ಎಷ್ಟು ಎಕರೆ ಆಗುತ್ತೆ ಮೆಜರ್ಮೆಂಟ್ ಮಾಡಿ ಅದನ್ನು ಪ್ರಪೋಸಲ್ ಕಳ್ಸಕ್ಕೆ ಹೇಳಿದ್ವಿ ಸರ್. ಆನಂತರ ಅವ್ರು ಯಾರು ಓನರ್ ಇದ್ರು ಅವ್ರಿಗೆ ಕೂಡ ನಾನು AC ಸಾಹೇಬ್ರು ಮೊನ್ನೆ ಕರೆಸಿ ಹೇಳಿದ್ವಿ ಸರ್, ಬಸವನವಾಟ ಅಂತ ಇದರಲ್ಲೇ ಇದಪ್ಪ, ಹಂಗಂದ್ರೆ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿವರೆಗೆ ಇದು ಆಗೋವರೆಗೆ ಯಾವುದಕ್ಕೂ ನಿಮ್ಗೆ ತೊಂದರೆ ಕೊಡೋದಿಲ್ರಿ ಅವರು. ಅದನ್ನು ನಾವು ಲ್ಯಾಂಡ್ ಎಕ್ವಿಷನ್ ಮಾಡೋಕ್ಕೂ ಕೂಡ ಕಳಿಸ್ತೀವಿ ಸರ್. ಲ್ಯಾಂಡ್ ಎಕ್ವಿಷನ್ ಮಾಡ್ರಿ ಸರ್. ಓನರ್ ಯಾರು? ಇಬ್ಬರು ಅದಾರ ಸರ್, ಕಲ್ಲೂರು ತಂದು ಕೊಡ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಅಷ್ಟು ಬರ್ತೈತ್ರಿ. ಅದ್ರಾಗ ಇಂಡಸ್ಟ್ರಿಯಲ್ ಏರಿಯಾದಾಗ ಹಾಸ್ಕ್ಯಾರ ಹೋಗ್ಬೇಕು ನಮ್ಮದ. ಅದಕ್ಕೆ ಅದನ್ನ ಸರ್ವೆ ಮಾಡಿಕ್ಯಾರ ಡ್ರೈವರ್ ಸರ್ ಅದು ಇಂಡಸ್ಟ್ರಿಯಲ್ ಏರಿಯಾ ಬರ್ತೈತಿ. ಅದ್ರಾಗ ನಾವು ಹಾದು ಹೋಗ್ಬೇಕಾದ್ರೆ ಇಂಡಸ್ಟ್ರಿಯಲ್ ಏರಿಯಾ ಈಗಾಗಲೇ ಅವ್ರು ಮಾಡಿದಾರೆ. ನಮ್ಗೆ ಸ್ವಂತಕ್ಕೆ ಎಷ್ಟು ಬರ್ತೈತಿ ಆ ಜಾಗ ಮೆಜರ್ಮೆಂಟು ಮುಂದೆ ಅಷ್ಟದ ಏನು ಐತಲ್ಲ ಅದರ ಮೆಜರ್ಮೆಂಟ್ ಕ್ರಾಸಿಂದ ಒಳಗೆ 1-2 ಕಿಲೋಮೀಟರ್ ಟಿವಿ ಸಮಸ್ಯೆ ಐತಿ. ನಾವು CO ಸಾಹೇಬ್ರಿಗೆ ಹೇಳ್ಕ್ಯಾರ ಅದ್ರ ಕರೆಂಟಿನ ಒಂದು ಸಮಸ್ಯೆ ಬಗೆಹರ್ತಾರೆ. ಸರ್ ಒಂದು ಸಬ್ಮಿಷನ್ ಸರ್, ಅಲ್ಲಿ ಅದು ಸ್ವಲ್ಪ ಎಸ್ಟಿಮೇಟ್ ಮಾಡಿಸ್ತೀವಿ ಸರ್. ಒಂದು 3 ಲಕ್ಷ ಎಸ್ ಸರ್. 10 ರೂಮ್ ಆಗಿದಾವ, ಈಗ 8-9 ನಾನು ಕೊಡ್ತೀನಿ ರೊಕ್ಕ. ಇಲ್ಲಂದ್ರೆ ಇವನು ಬಸವಣ್ಣ ಅಂತ ವಸೂಲಿ ಮಾಡ್ರಿ, ಕೆಲಸ ಮಾಡಿಕೊಡ್ರಿ. ಆಯ್ತು. ಇನ್ನೊಂದ್ರೆ ನಮ್ಗೆ ಹೈಸ್ಕೂಲ್ ದೊಡ್ಡದಾಗಿ ಪ್ರಮಾಣ ಆಗೈತಿ. PU ಕಾಲೇಜ್ ಏನಾರ ಬಂದ್ರೆ ನಮಗೆ ಅದ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ.
ಯಾಕಂದ್ರೆ ಅದಕ್ಕೊಂದು ಗೌರವ ಸಿಗ್ತೈತಿ. 2 ಎಕರೆ ಜಾಗ ರೀ ಈಗ, ಅದು 2 ಎಕರೆ ಜಾಗ ಐತಿ. ಗ್ರೌಂಡ್ ಫಸ್ಟ್ ಹೈಸ್ಕೂಲ್ ಸ್ಟಾರ್ಟ್ ಮಾಡ್ರಿ ಈಗ. ಹ್ಞೂ ರೀ. ಅದಾದ್ಮೇಲೆ ಆಟೋಮೆಟಿಕ್ 10th ವರೆಗೆ ಬರ್ತದೆ. ಸ್ಟ್ರೆಂತ್ ಬಂದ ತಕ್ಷಣ PUC 1 and 10 ನಾವು ಅಪ್ಲೈ ಮಾಡೋಣ. ಬಿಲ್ಡಿಂಗ್ ಅಷ್ಟೇ ಕಟ್ಟಬೇಕಾಗ್ತದೆ. ಬಿಲ್ಡಿಂಗ್ ಇಲ್ರಿ, ಸ್ಕೂಲ್ ಬಿಲ್ಡಿಂಗ್ ಅಷ್ಟೇ ಕಟ್ಟಬೇಕಾಗಷ್ಟೇ. ನಿಮಗೆ ಕಾಲೇಜಿಗೆ ಕ್ಲಾಸ್ ರೂಮ್ಸ್ ಅಷ್ಟೇ ಬೇಕಾಗತ್ತೆ, ಮಾಡೋಣ. ಫಸ್ಟ್ ಇದು ಆಗ್ಬಿಡ್ಲಿ. ಅಲ್ಲಲ್ಲ, ಎಕ್ಸ್ಟ್ರಾ ಬೇಕಿದ್ರೆ PUC 1 and 2 ಅಂದ್ರೆ ಎಲ್ಲ ಸಮಾಜದಾಗ ಹಂಚ್ಕೊಟ್ಟೇವ್ರಿ ನಾವು. ಈಗಿನ ಪಾಪ್ಯುಲೇಷನ್ ಪ್ರಕಾರ ಆದ್ರೆ ನಮ್ಗೆ 2 ರಿಂದ 3 ಎಕರೆ ಸರ್ ಒಂದು ಸಬ್ಮಿಷನ್ ಸರ್. ಈಗ ಪಾಪ್ಯುಲೇಷನ್ ಮಮ್ಮಿಗಟ್ಟಿದ್ದು 5,000 ಐತೆ ಸರ್, ಹೆಚ್ಚು ಕಡಿಮೆ ಸರ್. ನಾವು 1,000ಕ್ಕೆ 20 ಗುಂಟೆ ಕೊಡ್ತೀವಿ ಸರ್. ಅಂದ್ರೆ 2.5 ಎಕರೆ ನಾವು ಸರ್ಕಾರ ನಿಯಮಾನುಸಾರ ತಗೋಬೋದು ಸರ್. ಅದಕ್ಕಿಂತ ಜಾಸ್ತಿ ಇನ್ನೊಂದು 300-4 ಎಕರೆ ತಗೋಬೋದು ಸರ್. ಪ್ರಪೋಸ್ ಮಾಡಿ ಕಳಿಸ್ಬಿಡ್ರಿ. ಎಸ್ 4 ಎಕರೆ ಅವ್ರ ರೈಟ್ ಇಲ್ಲ ತಗೊಳ್ರಿ. ಸರ್. ಬಟ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ 4 acres ಅಕ್ವಿಷನ್ ಪ್ರೈಸ್ ನಾವು ಅವ್ರಿಗೆ ಕೊಡ್ಲೇಬೇಕು. ಎಸ್ ಸರ್, ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಹೌದು ಸರ್. ಅದು ಆಲ್ರೆಡಿ ಪ್ರಪೋಸಲ್ ಸ್ಟೇಜ್ ಆಗಿದೆ. ಆಗೋದಲ್ಲ, ಚೆನ್ನಾಗಿರ್ಲಿ. ಮತ್ತೆ ಇದು 1-2 ಜೊತೆ ಚಪ್ಪಲಿ ತಗೊಂಡು ತಿರ್ಗಾಡ್ಬೇಕು. ಆಮೇಲೆ ಒಂದೇಟಿಗೆ ಫ್ಯಾಕ್ಟ್ ಹೇಳ್ಬೇಕು ನಾನು ಚಂದಾಗ. ಈಗ ಅಲ್ಲಿವರೆಗೆ ನಿಮ್ ಯಾಕಂದ್ರೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಇದೆ ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಇದೆ. ಕರೆಕ್ಟ್ ಅಲ್ವಾ? ವಾಟ್ ಇಸ್ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್? ಸರ್ ಅಲ್ಲ, ನೀವು 45 ಲಕ್ಷ ಅಂತಂದ್ರೆ 4 ಎಕರೆ ಅಂದ್ಕೊಂಡು ನೀವು ಚಿಕ್ಕ 1,80,00,000 ಆಯ್ತು. ಗೌರ್ಮೆಂಟ್ ಅಗ್ರಿ ಆಗುತ್ತಿಲ್ಲ ನೋಡಿ, ಚೆಕ್ ಮಾಡ್ಕೊಳ್ರಿ. ಇರ್ಲಿ ಕೇಳಿ, ಅಲ್ಲಿ ಕೇಳ್ರಿ ನಿಮಿಷ. ನೀವು ಪ್ರಪೋಸಲ್ ಕೇಳ್ರಿ. ಫಸ್ಟು ಪ್ರಪೋಸಲ್ ಸಾಂಕೇತಿಕವಾಗಿ ನಾಳೆನೇ ನನಗೆ ಕೊಡ್ರಿ. ಸರ್ಕಾರದಿಂದ ಪ್ರಿನ್ಸಿಪಲ್ ಲೇಟ್ ಆಗಿ ಕೊಟ್ಟರು ಪರವಾಗಿಲ್ಲ, ಸರ್ಕಾರದ ಮೊದಲು ಅನುಮತಿ ಒಪ್ಪಿಸ್ಕೊಂಡ್ ತರಬೇಕು ನಾವು. ಬಿಕಾಸ್ he does it and we tell in public and tomorrow if the money doesn't come he will not leave me here. ನೀವೇನ್ ಮಾಡಿ ಇದು ಪ್ರಪೋಸಲ್ ತಗೊಂಡು ನಾಳೆ ನೀವು ನನ್ನ ಜೊತೆ ಬೆಂಗಳೂರಿಗೆ ಬರ್ರಿ. ಸರ್ಕಾರ ಲೇಟ್ ಆಗಿ ಕೊಡ್ಲಿ ದುಡ್ಡು ಪರವಾಗಿಲ್ಲ, ಬಟ್ ಇನ್ ಪ್ರಿನ್ಸಿಪಲ್ ಕನ್ಕರೆನ್ಸ್ ತರಬೇಕು. ಯಾಕಂದ್ರೆ ನಾವು ಲಿಖಿತ ರೂಪದಲ್ಲಿ ಮಾಡಿದಾಗ ಅಲ್ಲಿ ಸರ್ಕಾರಗಳು ಬರೀತವೆ ಇಷ್ಟು ದುಡ್ಡು ಕೊಡಕ್ ಆಗೋದಿಲ್ಲ ಅಂತ ಒಂದ್ಸಲ ಬರೆದ ಮೇಲೆ ನಾವು ಮತ್ತೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ವಾಸ್ತುಸ್ಥಿತಿನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಮಾಡಕ್ಕಾಗಲ್ಲ ಅಂತ ಅಲ್ಲ, ಮಾಡ್ಬೋದು, ಆದ್ರೆ ಇದನ್ನ ಪದ್ಧತಿ ತಪ್ಪು ಮಾಡಬೇಡ್ರಿ. ಯು ಟೇಕ್ ಅ ಪ್ರಪೋಸಲ್ ಟು directly to the state government from the DC. Yes. Then we'll sit with the secretary there. ಇದನ್ನ ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಇದಿಲ್ಲ ಅಂತ ಹೇಳಿ ನಾವು ಅದನ್ನ ಒಂದು ಇನ್ ಪ್ರಿನ್ಸಿಪಲ್ ಒಪ್ಪಿಸ್ಕೊಂಡ್ ಬಂದ್ರೆ ದಟ್ ವಿಲ್ ಬಿಕಮ್ ವೆರಿ ಈಸಿ. ಆಯ್ತಾ? ಆಯ್ತು ಯಜಮಾನ್ರೆ, ತೊಂದ್ರೆ ಇಲ್ವಾ? ಸರ್, ನನ್ನೊಂದು ರಿಕ್ವೆಸ್ಟ್. ಹೇಳಿ. 4 ಎಕರೆ ಆದಿದೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಎಡಗಡೆ ಏನಿದೇವಲ್ಲ, ಎಡಗಡೆ 4 ಎಕರೆ ಆಗಲಿ 5 ಎಕರೆ ಆಗಲಿ, ಯಾಕಂದ್ರೆ ನೀವು 4 ಎಕರೆ ಕೊಟ್ರಿ ಮ್ಯಾಗ ಉಳಿತಿ. ಆಯಾ ಸಮಾಜ ಕೊಟ್ಬಿಟ್ಟೇವ್ರಿ ನಾವೀಗ. ಅದು ಒಂದು ಕ್ಯಾಲ್ಕುಲೇಷನ್ ಆದ್ರೆ ಅಲ್ಲ ದಣ್ಯರ, ನೀವು ಹೇಳೋದು ಕರೆಕ್ಟ್ ಇದೆ. ಸರ್ಕಾರ ಹಂಗೆ ಯೋಚನೆ ಮಾಡೋದಿಲ್ಲ. ನೀವು ಹೇಳಿದ 4 ಎಕರೆ ಅಷ್ಟೇ ಗ್ರಾಂಟ್ ಕೊಡ್ರಿ ಸರ್. ಅವ್ರು ಅಷ್ಟಕ್ಕೆ ನಾನು 4 ಎಕರೆ ಅಲ್ಲ ಅವ್ರು ಅಷ್ಟೊಂದು ಲ್ಯಾಂಡ್ ಅದನ್ನ ಅಷ್ಟು ಕೊಡ್ತಾರೆ ಸರ್. ಅದು ಹೇಳ್ತಿರೋದು ಅಲ್ಲ, ಸರ್ಕಾರದ ಗೈಡ್ಲೈನ್ಸ್ ಮೀರು. ಯಾಕಂದ್ರೆ ಇದು 50 ಲಕ್ಷ ಆದ್ರೆ ಏನು ಮಾಡಿಬಿಡೋದಾಗಿತ್ತು. 40-45 ಲಕ್ಷ ಅಂತ ಹೇಳ್ತೀರಿ ನೀವು. ಸರ್ಕಾರ ಇದನ್ನ ಕೇಳ್ತತೆ. ಸರ್ಕಾರ ಸುಮ್ಮನೆ ನಮಗೆ ನಿಮ್ಮ ಇಚ್ಛೆ ಪರ ನಡೆದಿಲ್ಲ ವಸಣ. ಇದು ನಮ್ಮ ಮಮ್ಮಿಗಟ್ಟಿ ಇಶ್ಯೂ ನಮಗೆ ಐತೆ, ಸರ್ಕಾರಕ್ಕೆ ಇಡೀ ಕರ್ನಾಟಕದ ಇಶ್ಯೂ ಇರ್ತದೆ. ಇದು ಭೂಮಿ ವಿಷಯ ಬರೀ ಇಲ್ಲೆಲ್ಲ ಇದ್ರಾಗ ಐತೆ. ಇದ್ರಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಕೂಡ ಇದೇ ಭೂಮಿ ವಿಷಯ ಇದಾವೆ. ಎಲ್ಲ ಕಡೆ ನವಲೂರಿನ ಭೂಮಿ ಬೇಕು, ಇದು ಬೇಕು. ಅಲ್ಲಿ 3 ಕೋಟಿ ಹಣ ಸುಡಕ್ಕೆ ಒಂದೊಂದು ಬೇಕಾಗೈತೆ. ಈಗ ಸ್ಮಶಾನಕ್ಕೆ ಒಂದೊಂದು ಎಕರೆಗೆ 3 ಕೋಟಿ ರೂಪಾಯಿ ಕೊಡ್ಬೇಕು ಈಗ ಸರ್ಕಾರ. ಆ ಪರಿಸ್ಥಿತಿಗೆ ಐತೆ. ವಾಸ್ತವಾಂಶ ಜನಕ್ಕೆ ಇದ್ದದ್ದಾಗ ಹೇಳ್ಬೇಕು. 3 ಎಕರೆ ಆಗುತ್ತೋ 4 ಎಕರೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿಂದ ಏನು ಪ್ರತಿಕ್ರಿಯೆ ಬರ್ತದೆ ನೋಡ್ಬೇಕು. ಇಲ್ಲಿಂದ ಬೆಂಗಳೂರಿಂದ ಸುಮ್ಮನೆ ನಾವು ಇಲ್ಲಿ ಹೇಳಿ 4 ಎಕರೆ 5 ಎಕರೆ ಅಂತ ಹೇಳೋದು ಬೇಡ. ನಾವು 3.5 acres 4 acres ಪ್ರಪೋಸಲ್ ಕಳ್ಸೋಣ. ಫೈನಲ್ ಏನು ಬರ್ತದೆ ಅದರ ಪ್ರಕಾರ ಲ್ಯಾಂಡ್ ಅಕ್ವಿಷನ್ ಮಾಡೋಣ. ಸೌಕರ್ಯ ಅಲ್ಲ ಒಪ್ಕೊಂಡೆ. ಡೆವಲಪ್ಮೆಂಟ್ ನಮ್ಗೆ ಏನಾದ್ರು ತೊಂದರೆ ಇವತ್ತು ಮಾಡಬೇಕಂದ್ರೆ ಏನೋ ಒಂದು ಇದು ಮಾಡಕ್ಕಾಗಲ್ಲ. ನಾವು ಇಲ್ಲಿ ಮೇಡಮ್ ಬಿಟ್ಬಿಟ್ಟವ್ರಿ. ಅಲ್ಲಿ ಏನಾದ್ರು ಪೇಕ್ ಮಾಡಿದ್ವಿ ಅಂದ್ರೆ ಹಾಳಾಗತೈತಿ. ಅಲ್ಲ ಇವತ್ತು ನೀವು ಹೇಳಿದ್ರೆ ನಾವು ಏನು ಕೊಡಾಕಂತೂ ನಾವು ಯಾವಾಗ ಬಾಲಿಲ್ಲ, ಇರಲಿ, ನಾವು ಕೊಡ ಇರ್ತೇವೆ. ಅದೇ ನೀವು ಎಷ್ಟು ಗೊತ್ತೀರಿ, ಅದೇ ಉಳಿದಿದ್ದೇನಂತನೋ ನಮಗೆ ಬಿಟ್ರೆ ಅಲ್ಲ ನೀವು ಹೇಳಿ ಊರಾಗಿನ ಜನರ ಸಲುವಾಗಿ ನಾವು ಯಾವತ್ತೂ ತಗೊಳ್ಳಿಲ್ಲ. ಅಲ್ಲ ಏನೋ ಒಂದು ಇದ್ರ ಸಲುವಾಗಿ ಎಲ್ಲರೂ ಕೂಡಿ ಮಾಡಿದ್ವಿ. ಒಬ್ಬರೇ ಮಾಡಿದ್ದಲ್ಲ, ವಿಶೇಷವಾಗಿ ಇಡೀ ಜನ ಕೂಡೇ ಮಾಡ್ತಿದ್ರು. ವಿಶೇಷವಾಗಿ ಇಡೀ ಊರಿನ ಜನ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಕೃತಜ್ಞತೆ ಸಲ್ಲಿಸ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ, ಯಾಕಂದ್ರೆ ಇದು ಇಮಿಡಿಯೇಟ್ ಆಗೋದಿಲ್ಲ. ನೀವು ನಮ್ಮ ಜೊತೆ ಸಂಪರ್ಕದಲ್ಲಿ ಇರ್ರಿ. ನಾನು ವಾರಕ್ಕೊಂದ್ಸಲ ಇಲ್ಲಿ ಬಂದೇ ಬರ್ತೀನಿ ಧಾರವಾಡಿಗೆ. ನೀವು ಸ್ವಲ್ಪ ಬರ್ರಿ. ನಾವೆಲ್ಲರೂ ಸೌಕರ್ಯ ಕೂಡ ಹೇಳ್ತೀನಿ. ದೇಸಾಯಣ್ಣ ಒಂದು ಜೊತೆ ಚಪ್ಪಲಿ ತೊಗೊಂಡು ತಿರುಗಾಡ್ಬೇಕಿದೆ. ಅಷ್ಟು ಈಸಿ ಆಗೋದಿಲ್ಲ, ಮಾಡ್ತೀವಿ ಒಟ್ಟು. ಬಸವಣ್ಣ ನೀನು ಕೂಡ ಸುಮಾರು ಒಂದು 10-12 ಜನ ತೀರ್ಕೊಂಡಿದ್ರು. ಅವಾಗ ನಾವು ಊರಿನ ಜನ ಎಲ್ಲ ಆಕ್ರೋಶಗೊಂಡು ರೋಡು ಬಂದ್ ಮಾಡಿದ್ವಿ ಅದನ್ನು. ಆ ಟೈಮ್ದಾಗ 2018 ಗರಗ ಸ್ಟೇಷನ್ ಗರಗ ಹೋಗ್ತಿ
ಸರ್ಕಾರ ಕೇಸ್ ವಿಡ್ರಾ ಮಾಡ್ಬೋದು. ಅಣ್ಣ ಇವು ಅಲ್ಲ ಸ್ಟೇಟ್ ಲೆವೆಲ್ ಹೋಯ್ತಿಲ್ಲ, ಇಲ್ಲಿ ಮೂವ್ ಆಗೈತೆ ಆಲ್ರೆಡಿ. ಬರ್ಕ ಕೇಸ್ ನಂಬರ್ ಬರ್ತದೆ. ನಾವು ಒಳಗೆ ಹೊಂಟಿದ್ವಿ ಒಂದಿನ ಎಷ್ಟು ಲೇಟ್ ಆಗಿ ಬಂದು ಅಂಡರ್ ನಂಬರ್ 2 ನಾವು ಫಸ್ಟ್ ಇದ್ವಿ ಸರ್. ಗೈಡ್ಲೈನ್ಸ್ ಒಳಗೆ ಹೋದ್ರೆ ಅಲ್ಲಿ ಒಂದು ಪಾಯಿಂಟ್ ಎಲ್ಲದ ನಂದು ವಾಟ್ ಇಸ್ ದ ರೆವೆನ್ಯೂ ದೇ ಆರ್ ಗೆಟಿಂಗ್ ಹಿಯರ್? ವಾಟ್ ಇಸ್ ದ ಇಂಡಸ್ಟ್ರಿಯಲ್ ಏರಿಯಾ ಯು ಗಾಟ್? ಏನು ಸ್ಪೆಷಲ್ ಝೋನ್? ಅಲ್ಲ ರೀ, ಅವ್ರು ಏನನ್ನ ಮಾಡ್ಕೊಳ್ರಿ. ಒಂದು ನಿಮಿಷ, ಅದೇ ಒಂದು ನಿಮಿಷ. ವಾಟ್ ಇಸ್ ಲ್ಯಾಂಡ್ ಯೂಸ್ ದೇ ಆರ್ ಡೂಯಿಂಗ್? ಆಯ್ತ್ರಿ, ನಿಮಗೆ ಗುರ್ತಿರ್ಬೇಕ್ರಿ ಲ್ಯಾಂಡ್ ಯೂಸ್. ಲ್ಯಾಂಡ್ ಯೂಸ್ ಪ್ಲಾನ್ ನಿಮಗೆ ತಾನೇ ಕೊಡೋದವ್ರು. ಲ್ಯಾಂಡ್ ಯೂಸ್ ಪ್ಲಾನ್ ಯಾರಿಗೆ ಕೊಡ್ತಾರೆ? ಅಲ್ಲಲ್ಲ, ಪಂಚಾಯತಿಗೆ ನೀವು ಹೊಡಿಬೇಡ್ರಿ ಅಷ್ಟೇ. ಮತ್ತು ಅವ್ರು ನಮಗೆ ಪಾರ್ಚಿಗೆ ಸರಿಯಾಗಿ ಹಾಕೊಂಡು ಲ್ಯಾಂಡ್ ಯೂಸು ಈಗ ನಮ್ಮ ಜಿಂದಾಲ್ ಫ್ಯಾಕ್ಟ್ರಿ ಇದೆ, ನಮ್ದು ಒಟ್ಟು ಪಂಚಾಯತಿ ಇದೆ. ಈ ಒಂದು KDP ಸೆಂಟ್ರಲ್ ಗೌರ್ಮೆಂಟ್ ಅಕ್ವೈರ್ ಮಾಡಿ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟರು ಕೂಡ ಲ್ಯಾಂಡ್ ಯೂಸನ್ನು ಕೊಡಬೇಕಲ್ಲ, ಎಷ್ಟು ಕಟ್ಟಿದ್ದಾರೆ ಅಂತ ಹೇಳಿ. ಯಾರು ಕೊಡ್ತಾರೆ? KDP ಇರಲ್ರಿ. KD is already given to industries now. Land is acquired by KDP. Once KDP has given the land to them, usually land use plan ಗ್ರಾಮ ಪಂಚಾಯತಿ ಕೊಡಬೇಕಲ್ಲ, ಅವ್ರು ಕಟ್ಟಬೇಕು. ಅಂದ್ರೆ ಈ ಪಾಯಿಂಟ್ ಬರ್ಕೊಳ್ಳಿ ನೀವು ಫಸ್ಟ್. ನೀವು ನಾಳೆ ಎಷ್ಟು ಇಂಡಸ್ಟ್ರೀಸ್ ನೀವು ಕೊಟ್ಟಿದ್ದೀರಿ ಏನ್ರಿ? ಅದು ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ ಎವ್ರಿ ಪರ್ಟಿಕ್ಯುಲರ್ ಲ್ಯಾಂಡ್ ವಿಚ್ ಇಸ್ ಬಿಲ್ಟ್ ಅಪ್ ವಿಚ್ ವಿ ಆರ್ ಸಪೋಸ್ ಟು ಗೆಟ್ ರೆವೆನ್ಯೂ. ಎವ್ರಿ ಬಿಲ್ಟ್ ಅಪ್ ಇಂಡಸ್ಟ್ರಿಗೆ ಇಷ್ಟು ರೆವೆನ್ಯೂ ಕೊಡ್ಬೇಕಲ್ರಿ, ಅಲ್ವಾ? ಅದನ್ನ ಕೇಳಪ್ಪ, ಲೆಟರ್ ಬರ್ ನಾವು ಕೇಳಿದಾಗ ಅಷ್ಟೇ ಹೇಳೋದು, ನೀವು ಸುಮ್ಮನೆ ಅವಲ್ಲ ಬರ್ದಿಟ್ಕೋದು. ಈಗ ಒಂದು ಕೇಳ್ರಿ ಬಸಣ್ಣ, ಗ್ರಾಮ ಪಂಚಾಯತಿಗೆ ರೆವೆನ್ಯೂ ಜಾಸ್ತಿ ಬರ್ತಕ್ಕಂಥದ್ದು ಒಂದು ಮಾಡೋಣ. ಇಲ್ಲಿರ್ತಕ್ಕಂಥ ಎಷ್ಟು ಇಂಡಸ್ಟ್ರೀಸ್ಗಳಿದ್ದಾವೆ, ನಾವು ಅವ್ರಿಗೆ ಸ್ಪೆಷಲ್ ಆಗಿ ನಾನೇ ನಮ್ಮ ಲೇಬರ್ ಆಫೀಸರಿಗೆ ಕರೆಸಿ ಕಮಿಷನರ್ಗೆ ಇಲ್ಲಿ ಕರೆಸ್ತೀನಿ. ಕಮಿಷನರಿಗೆ ಸೆಕ್ರೆಟರಿಗೆ ಇಲ್ಲಿ ಕಳಿಸಿ ಈ ಕಂಪ್ಲೀಟ್ ಈ ಮಮ್ಮಿಗಟ್ಟಿನೇ ಕಾರಣ ಇದೆ ಯಾವುದಕ್ಕೆ, ಈ ಫ್ಯಾಕ್ಟ್ರಿಗಳಿಗೆ ಇದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಕೂಡ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸ್ವಲ್ಪ ನಿಮ್ದೆಲ್ಲ ಒತ್ತಡ ಕೂಡ ಬರಲಿ, ಯಾಕಂದ್ರೆ ಎಷ್ಟು ಇಂಡಸ್ಟ್ರಿಗಳಾಗಿದ್ದಾವೆ ನಾವು ಕೊಟ್ಟಿದ್ದೀವಿ. ಹೆಣ್ಮಕ್ಳು ಕೇಳಿದ್ರೆ ಏನಾಗೈತಮ್ಮ? ಆಯ್ತಮ್ಮ, ಸೆಟ್ ಮಾಡ್ಕೊಡ್ತೀವಿ. ಎಷ್ಟು ರೇಷನ್ ಕಾರ್ಡ್ ಇದಾವೆ ಇಲ್ಲಿ? ಯಾರು ತೊಗೊಂಡ್ರು ರೇಷನ್ ಕಾರ್ಡ್? ಯಾರು ಕೊಡೋರು? ಯಾಕೆ ಮಾಡೋಕ್ಕಾಗ್ತಲ್ಲ? ಇದಾರೆ ಮಲ್ಲರು ಇದಾರೆ ಇಲ್ಲಿ. ನೋಡ್ರಿ, ಈ ಕಂಪ್ಲೇಂಟ್ ಬಂದ್ರೆ ನಿಮಗೆ ಸಸ್ಪೆಂಡ್ ಮಾಡ್ಕೊಂಡ್ರಿ ಅಷ್ಟೇ. ಮತ್ತು ಅವ್ರು ನಮಗೆ ಪಾರ್ಚಿಗೆ ಸರಿಯಾಗಿ ಹಾಕೊಂಡು ಲ್ಯಾಂಡ್ ಯೂಸು ಈಗ ನಮ್ಮ ಜಿಂದಾಲ್ ಫ್ಯಾಕ್ಟ್ರಿ ಇದೆ, ನಮ್ದು ಒಟ್ಟು ಪಂಚಾಯತಿ ಇದೆ. ಈ ಒಂದು KDP ಸೆಂಟ್ರಲ್ ಗೌರ್ಮೆಂಟ್ ಅಕ್ವೈರ್ ಮಾಡಿ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟರು ಕೂಡ ಲ್ಯಾಂಡ್ ಯೂಸನ್ನು ಕೊಡಬೇಕಲ್ಲ, ಎಷ್ಟು ಕಟ್ಟಿದ್ದಾರೆ ಅಂತ ಹೇಳಿ. ಯಾರು ಕೊಡ್ತಾರೆ? KDP ಇರಲ್ರಿ. KD is already given to industries now. Land is acquired by KDP. Once KDP has given the land to them, usually land use plan ಗ್ರಾಮ ಪಂಚಾಯತಿ ಕೊಡಬೇಕಲ್ಲ, ಅವ್ರು ಕಟ್ಟಬೇಕು. ಅಂದ್ರೆ ಈ ಪಾಯಿಂಟ್ ಬರ್ಕೊಳ್ಳಿ ನೀವು ಫಸ್ಟ್. ನೀವು ನಾಳೆ ಎಷ್ಟು ಇಂಡಸ್ಟ್ರೀಸ್ ನೀವು ಕೊಟ್ಟಿದ್ದೀರಿ ಏನ್ರಿ? ಅದು ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ ಎವ್ರಿ ಪರ್ಟಿಕ್ಯುಲರ್ ಲ್ಯಾಂಡ್ ವಿಚ್ ಇಸ್ ಬಿಲ್ಟ್ ಅಪ್ ವಿಚ್ ವಿ ಆರ್ ಸಪೋಸ್ ಟು ಗೆಟ್ ರೆವೆನ್ಯೂ. ಎವ್ರಿ ಬಿಲ್ಟ್ ಅಪ್ ಇಂಡಸ್ಟ್ರಿಗೆ ಇಷ್ಟು ರೆವೆನ್ಯೂ ಕೊಡ್ಬೇಕಲ್ರಿ, ಅಲ್ವಾ? ಅದನ್ನ ಕೇಳಪ್ಪ, ಲೆಟರ್ ಬರ್ ನಾವು ಕೇಳಿದಾಗ ಅಷ್ಟೇ ಹೇಳೋದು, ನೀವು ಸುಮ್ಮನೆ ಅವಲ್ಲ ಬರ್ದಿಟ್ಕೋದು. ಈಗ ಒಂದು ಕೇಳ್ರಿ ಬಸಣ್ಣ, ಗ್ರಾಮ ಪಂಚಾಯತಿಗೆ ರೆವೆನ್ಯೂ ಜಾಸ್ತಿ ಬರ್ತಕ್ಕಂಥದ್ದು ಒಂದು ಮಾಡೋಣ. ಇಲ್ಲಿರ್ತಕ್ಕಂಥ ಎಷ್ಟು ಇಂಡಸ್ಟ್ರೀಸ್ಗಳಿದ್ದಾವೆ, ನಾವು ಅವ್ರಿಗೆ ಸ್ಪೆಷಲ್ ಆಗಿ ನಾನೇ ನಮ್ಮ ಲೇಬರ್ ಆಫೀಸರಿಗೆ ಕರೆಸಿ ಕಮಿಷನರ್ಗೆ ಇಲ್ಲಿ ಕರೆಸ್ತೀನಿ. ಕಮಿಷನರಿಗೆ ಸೆಕ್ರೆಟರಿಗೆ ಇಲ್ಲಿ ಕಳಿಸಿ ಈ ಕಂಪ್ಲೀಟ್ ಈ ಮಮ್ಮಿಗಟ್ಟಿನೇ ಕಾರಣ ಇದೆ ಯಾವುದಕ್ಕೆ, ಈ ಫ್ಯಾಕ್ಟ್ರಿಗಳಿಗೆ
ಇದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಕೂಡ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸ್ವಲ್ಪ ನಿಮ್ದೆಲ್ಲ ಒತ್ತಡ ಕೂಡ ಬರಲಿ, ಯಾಕಂದ್ರೆ ಎಷ್ಟು ಇಂಡಸ್ಟ್ರಿಗಳಾಗಿದ್ದಾವೆ ನಾವು ಕೊಟ್ಟಿದ್ದೀವಿ. ಭೂಮಿಗಟ್ಟಿ ಹುಡುಗರು ಎಂಪ್ಲಾಯ್ಮೆಂಟ್ ಎಷ್ಟಾಗೈತಿ, ಔಟ್ ಆಫ್ ವಿಲೇಜ್ ಅಂತ ಎಷ್ಟು ಮಂದಿ ಆಗ್ಯಾರ ಅನ್ನೋದು ಅದನ್ನೊಂದು ಸ್ವಲ್ಪ ಎನ್ಕ್ವೈರಿ ಮಾಡ್ತಾರೆ. ನಾವು ಎಂಪ್ಲಾಯ್ಮೆಂಟ್ ಕಂಪ್ನಿಯಿಂದ ಸಿಗದೆ ಹೋದ್ರು ಚಿಂತಿಲ್ಲ ಸರ್, ಒಂದು ಸ್ಥಾನಮಾನ ಅನ್ನುವಂಥ ಸಿಗ್ಬೇಕು ಸರ್ ಭೂಮಿಗಟ್ಟಿ ಹುಡುಗರು. ಯಾಕಂದ್ರೆ ಭೂಮಿ ಕಳ್ಕೊಂಡಾರ ಸರ್, ಅದ್ರದ್ದು ಕಷ್ಟ ನಷ್ಟ ಏನು ಅನ್ನೋದು ಸರ್. ಈಗ ನಾವೆಲ್ಲ ಒಂದು 10-12 ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡು ಒಂದು ಫ್ಯಾಮಿಲಿ ನಡೆಸ್ಬೇಕು ಅನ್ನೋದು ಸಾಧ್ಯ ಆಕೈತೋ ಇಲ್ಲ ಅನ್ನೋದು ಅದನ್ನ ಕಂಡ್ಕೊಂಡ್ಕಾರ ಅದಕ್ಕೆ ಉತ್ತರ ಕೊಡಿ. ನಾನೇನ್ ಮಾಡ್ತೀನಿ, ನಿಮಗೆ ಇಲ್ಲಿ ಎಷ್ಟು ಹುಡುಗರು ಓದ್ ಕಲ್ತಾರಲ್ಲ, ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಎಷ್ಟು ಜನ ITI ಇದ್ದಾರೆ, ಡಿಪ್ಲೊಮಾ ಇದ್ದಾರೆ, ನಾಳೆ ನಾಡ್ದ ತಂದು ಕೊಡು. ಹಂತಂತವಾಗಿ ಇಲ್ಲರ ಆಗಲಿ ಎಲ್ಲೋ ಒಂದರ ಆಗಲಿ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಪ್ರಯತ್ನ ಅಂತೂ ಮಾಡ್ತೀನಿ. ನಿಮ್ಮ ತಂಡದ ವತಿಯಿಂದ ಯಾರನ್ನಾರ ನಿಮಿಷ ಊರೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ಅದು ಡೀಟೇಲ್ಸ್ ತಗೊಳಕ್ ನೀವು ವಾಪಸ್ ಇಲ್ಲೇ ಹೇಳಿನಪ್ಪ ಅತ್ತಗ ಇಡೀ ನಮ್ಮ ಮಮ್ಮಿಗಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಯಾರು ITI ಇದ್ದಾರೆ, ಡಿಪ್ಲೊಮಾ ಮಾಡಿದ್ರು ಇದ್ದಾರೆ, ಇನ್ನ ಹೈಯರ್ ಎಜುಕೇಶನ್ ಮಾಡಿದ್ರು ನಮಗೆ ಡೀಟೇಲ್ಸ್ ಕೊಡಿ. ಒಂದು ಸ್ಥಳೀಯವಾಗಿ ಪ್ರಯತ್ನ ಮಾಡೋಣ. ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಮಳೆ ಇಲ್ಲೇ ಅದಾನೆ, ನನ್ನ ಮಗಳು ಇಲ್ಲೇ ಅದಾಳೆ, ನನ್ನ ಮನೆ ಮುಂದೆನೇ ಇರ್ಬೇಕು, ಇದು ಬಿಡ್ಬೇಕು. ನೀವು ನೋಡ್ರಿ ಹೆಂಗೇತ್ರಿ ಇಲ್ಲೇ ಕೊಡಿಸ್ರಿ, ಇದು ಇರಬಾರ್ದು. ನೀನು ರೆಡಿಯಾಗಿ ನಾಳೆ ಬೆಂಗಳೂರು ಸಿಕ್ಕರೆ ಬೆಂಗಳೂರು ಹೋಗ್ಬೇಕು, ಬಳ್ಳಾರಿ ಸಿಕ್ಕರೆ ಬಳ್ಳಾರಿ ಸಿಗ್ಬೇಕು. ನಾವೆಲ್ಲೇ ಕೆಲಸ ಕೊಟ್ರೆ ನೀವು ಕೆಲಸ ಬರಂಗಿದ್ರೆ ನಾವು ಮುಂದೆ ಹೋಗ್ತೀವಿ. ಇಲ್ರಿ ನಮಗೆ ಇಷ್ಟ್ರಾಗೆ ಬೇಕಂತಂದ್ರೆ ಪ್ರಯತ್ನ ಮಾಡ್ತೇನಪ್ಪ, ಸಿಕ್ಕರೆ ಒಳ್ಳೇದು, ಇಲ್ದ್ರಿಲ್ಲ ಅದಾಗ್ಬಿಡ್ತದ. ಹೇಳಪ್ಪ, ಭೂಮಿ ಕೊಟ್ರೆ ನಾವೇ, ನಾನು ಕೊಟ್ಬಿಟ್ಟು ನೀನು ಕೊಟ್ಬಿಟ್ಟಿನಿ. ನಾವು ಭೂಮಿ ಕೊಡೋಕಲ್ಲಿ ಕಂಡೀಷನ್ ಕೂಡ ಹಾಕ್ಬೋದಾಗಿತ್ತು, ಕಂಪಲ್ಸರಿ ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ನಾವು ಅಕ್ವಿಷನ್ ನಾವೇನ್ ಮಾಡ್ಬಿಟ್ಟಿವಿ, ದುಡ್ಡು ಕೊಟ್ಕೊಂಡು ಮಾಡ್ಕೊಂಡ್ಬಿಟ್ಟಿವಿ, ಅದು ಆಗ್ಬಿಟ್ಟಿದ್ವಿ. ಇನ್ನು ಮುಂದೆ ಆ ಥರದ್ದು ಯಾವುದೇ ಬಂದಾಗ ಕಂಡೀಷನ್ಸ್ಗಳು ಹಾಕ್ಬೋದಾಗಿತ್ತು, ನಾವು ಹಾಕೆಲ್ಲ ಬಿಟ್ಬಿಡೋಣ ಈಗ. ಆದ್ರೂ ಕೂಡ ಸಿನ್ಸ್ ಐ ಆಮ್ ಎ ಲೇಬರ್ ಮಿನಿಸ್ಟರ್, ಐ ಆಮ್ ರೆಸ್ಪಾನ್ಸಿಬಲ್, ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡಬೇಕಾಗತ್ತೆ. ನನಗೆ ಡೀಟೇಲ್ಸ್ ಕೊಡಿ. ಈ ಭಾಗದಲ್ಲಿ ಯಾವುದೇ ಕಂಪನಿಗಳಿಗಿದ್ರೆ ನಾನೇ ಕರೆಸಿ, ಕಮಿಷನರೇ ಕರೆಸಿ ಮೊದಲನೇ ಆದ್ಯತೆ ಮಮ್ಮಿಗಟ್ಟಿಯವ್ರು ಕೊಡಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಒಂದು ಕೇಳಿ, ಮಮ್ಮಿಗಟ್ಟಿ ಸಿಕ್ಕಿರಿ, ಈ ಭಾಗದಾಗ ಸಿಕ್ಕಿಲ್ಲ, ನೀವು ಬೇರೆ ಕಡೆ ಬರ್ಬೇಕಲ್ಲ. ಯಾರು ಬರೋದಿಲ್ಲ ಇರ್ಲಿ, ನೀನ್ ಹೇಳಿ ಅನ್ನೋದಕ್ಕೆ ನಾನು ಐ ಆಮ್ ರಿಯಲಿ ಅಪ್ರಿಶಿಯೇಟಿಂಗ್ ಯುವರ್ ಥಾಟ್. ವಿತ್ ಡ್ಯೂ ರೆಸ್ಪೆಕ್ಟ್ ಯು, ಈ ಒಂದು ಎಕ್ಸಸೈಸ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ನೋಡು, ಒಂದು ಎಲ್ಲಾ ಸೇರಿದ್ರೆ ಏನ್ ಅವಸರ ಮಾಡಿದ್ರು ಕೂಡ 4-5 ತಿಂಗಳು ಆಗತ್ತೆ. ಯಾಕಂದ್ರೆ ಕರೆಸ್ಬೇಕು, ಇಂಟರ್ವ್ಯೂ ಕಳಿಸ್ಬೇಕು, ಒಬ್ಬೊಬ್ಬರನ್ನ ಹುಡುಕ್ಬೇಕು, ಅಲ್ಲಿ ಹೋದಾಗ ಅವ್ರ ಇಂಟರ್ವ್ಯೂನ ಪಾಸ್ ಆಗ್ಬೇಕು, ಎಲ್ಲ ಅಷ್ಟು ಈಸಿ ಇಲ್ಲಲ್ಲ. ಸೊ ಪ್ರಯತ್ನ ಅಂತೂ ಮಾಡ್ತೇನೆ ನಾನು. ನೀನ್ ನಮಗೇನು ಅವಕಾಶ ಕೊಟ್ಟಿರಪ್ಪ, ಪ್ರಯತ್ನ ಅಂತೂ ಮಾಡ್ಬೋದು ನಾವು. ಸರ್ಕಾರಿ ಆಸ್ಪತ್ರೆಗಳು ಏನದಾವಲ್ಲ ಸರ್, ಟೋಟಲ್ ಡಿಸ್ಟ್ರಿಕ್ಟ್ ವೈಸ್ ಆಗಲಿ ತಾಲೂಕ್ ವೈಸ್ ಆಗಲಿ ಸರ್, ಸರಿಯಾಗಿ ಡಾಕ್ಟರ್ಗಳು ಇರೋದಿಲ್ಲ ಸರ್. ಅಲ್ಲಿ ಹೋಗಾರೆಲ್ಲ ಬಡವರ ಹೋಗಿರ್ತಾರ ಸರ್. ನಿನ್ನ ಹೆಸರೇನು? ಮಹೇಶ್ ಕಮ್ತಾರ್ ಅಂತ. ಅಲ್ಲ ಸರ್, ಇಷ್ಟೆಲ್ಲ ಹೋದ್ರು ಸಮಸ್ಯೆ ನೀನು ಜನರಲ್ ಆಗಿ ಹೇಳ್ಬಿಟ್ಟಿಯ. ಯಾಕಂದ್ರೆ ನಾನು ಅಲ್ಲೇ ಇರ್ತೇನೆ, ನಮ್ಮ ಹುಡುಗರಿಗೆ ಅಲ್ಲೇ ಇಟ್ಟೀನಿ, ಕಿಮ್ಸ್ನಾಗ 2 ಡಾಕ್ಟರ್ ನಾನೇ ಇಟ್ಟೀನಿ. ಅದೇ ಅದೇ ಹೇಳ್ಬೇಕಲ್ಲ, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಲ್ಲ ಇರ್ಲಿ, ಸಿವಿಲ್ ಹಾಸ್ಪಿಟಲ್ ಕಿಮ್ಸು 2 ಕಡೆ ನಮ್ಮ ಸ್ಟಾಫ್ ಇಟ್ಟಿದ್ದೀನಿ. ನಿನಗೆ ಯಾವುದೇ ಸಂದರ್ಭದಲ್ಲಿ ಇಂತಲ್ಲಿ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ನಾನು ಸೆಟ್ ಮಾಡ್ತೇನೆ. ಯಾಕಂದ್ರೆ ನಾವು ಡೇ ಟು ಡೇ ಮಾನಿಟರ್ ಮಾಡಿದ್ರಿಂದ ನಿನಗೆ ಜನರಲ್ ಮಾಹಿತಿ ಇರ್ಬೋದು, ಬಟ್ ಇತ್ತೀಚಿನ ದಿನಗಳಲ್ಲಿ ಹಂಗಿಲ್ಲ, ಆಗಿರ್ಬೋದು ಕೂಡ. ಅಂತದಿದ್ರೆ ನಾನು ಸರಿಪಡಿಸ್ತೀನಿ. ಬಟ್ ಸಾರ್ವಜನಿಕವಾಗಿ ಹೇಳ್ಬೇಕಂತಂದ್ರೆ 2 ಕಿಮ್ಸು, ಹುಬ್ಬಳ್ಳಿ ಆಗಿರ್ಲಿ, ನಮ್ಮ ಧಾರವಾಡ ಕಿಮ್ಸು ಮೊದಲಿಗೆ ಈಗ ಬಹಳ ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಗುಣಮಟ್ಟದ ಕೆಲಸನೂ ಇದೆ, ಗುಣಮಟ್ಟದ ಚಿಕಿತ್ಸೆ ಇದೆ. ಇನ್ನೇನ ಕಮ್ಮಿ ಇದ್ರು ಕೂಡ ನೀವು ಎಕ್ಸಾಂಪಲ್ ಆಗಿ ಹೇಳಿದ್ರೆ ಅದನ್ನ ಸೆಟ್ ಮಾಡಿ ಕೊಡ್ತೀವಿ. ಲಾಸ್ಟ್ ಮಾತು ಸರ್, ಹೇಳಿ. ಇಷ್ಟೆಲ್ಲ ಜನರ ಮಧ್ಯೆ ನಿಂತಾರ ಅವರ ಕಷ್ಟಗಳಿಗೆ ಸ್ಪಂದನೆ ನೀಡ್ರಿ ಸರ್. ಮುಮ್ಮಿಗಟ್ಟಿ ಗುರು ಹಿರಿಯರ ಪರವಾಗಿ ನಿಮಗೆ ಅಯ್ಯೋ ಥ್ಯಾಂಕ್ ಯು ಸೊ ಮಚ್. ಮದುವೆ ಆಗೈತೆ ನನಗೆ, ನಾನು ಹೇಳೋರಾಗ ಮದುವೆ ಆಗಿ ನೋಡಿ, ಅದೇ ಬನ್ನಿ ಸರ್. ನಂದು ಕಣ್ಣು ಕಾಣಂಗಿಲ್ಲ ರಾತ್ರಿ, ಎದಕ್ ಕಾಣಂಗಿಲ್ಲ? ಬೆಲ್ಲ ಸಾಹೇಬ್ರಿಗೆ ಹೇಳಿದ್ರೆ ಅಮೆರಿಕನ್ ಕಣ್ಣು ಹಾಕ್ಸ್ಬಿಡ್ತಾರ ಅವ್ರು ಸೌಕಾರ್ರ. ಬಸ್ ಸ್ಟ್ಯಾಂಡ್, ಬಸ್ ಸ್ಟಾಪ್, ಅಲ್ಲ ನಿಮಗೆ ನೆರಳು ಆಗಂತದ್ದು ಬಸ್ ಸ್ಟಾಪ್ ಬೇಕು, ಬಸ್ ಸ್ಟ್ಯಾಂಡ್ ಅಲ್ಲ. ಬಸ್ ಎಲ್ಲಿ ಸ್ಟಾಪ್ ಆಗುತ್ತೆ ನೆರಳು ಆಗ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು. ಮಾಡಿಸ್ಕೊಡಲ್ಲಿ ಒಂದು 20 ಲಕ್ಷ ರೂಪಾಯಿ ಆದ್ರೂ ಕೂಡ ದೊಡ್ಡದಾಗಿ ಮಾಡಿಸ್ಕೊಡಿ. ಎಲ್ಲ ಭಾಗಿಯಾಗಿದ್ದೀರಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯನೇ. ನೀವು ಅಮೆರಿಕದಾಗ ಹೋದ್ರೂ ಕೂಡ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ 80 ವರ್ಷದ ಕೂಡ ಕೊರತೆ ಇದೆ.
ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದ ನಂತರ ನಾನು ವಾರದಲ್ಲಿ ಕನಿಷ್ಠ 2 ರಿಂದ 3 ದಿವಸ ಧಾರವಾಡನಲ್ಲೇ ಇರ್ತೇನೆ. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುತ್ತಾ ಇದ್ದೀನಿ. ನನ್ನ ಇಲಾಖೆಯ ಹೊಸ ಕಾರ್ಯಕ್ರಮಗಳು ಇಡೀ ಕರ್ನಾಟಕ ರಾಜ್ಯ 2 ಬಾರಿ ಸುತ್ತಿದ್ದೇನೆ. ಎಲ್ಲ ತಾಲೂಕುಗಳಿಗೆ ತಿರುಗ್ತಾ ಇದ್ದೇನೆ, ಮೀಟಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನರು ನಮ್ಮ ಸೌಕರ್ಯಂತೂ ನೇರವಾಗಿದ್ದಾರೆ. ಎಲ್ಲ ಹಳ್ಳಿಗಳಿಗೆ ಬರೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಟೈಮ್ ಇಲ್ಲ, ಎಲ್ಲ ಕಡೆ ತಿರುಗಬೇಕಾಗತ್ತೆ, ಹಂಗಾಗಿ ಬಂದಿಲ್ಲ. ಇವತ್ತು ಬಂದಿದ್ದೀನಿ, ಮತ್ತು ತಿರ್ಗಾ 3-4 ತಿಂಗಳಿಗೆ ಇನ್ನೊಂದ್ಸಲಿನೂ ಬರ್ತೀನಿ. ಏನೇ ಇದ್ರೂ ಕೂಡ ನೇರವಾಗಿ ಧಾರವಾಡ ಜಿಲ್ಲೆಯಲ್ಲಿ ನಾನು DC ಆಫೀಸ್ನಲ್ಲಿ ಆಗಲಿ, ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಆಫೀಸ್ ಇದೆ, ನಮ್ಮ ಸಿಬ್ಬಂದಿಗಳಿದ್ದಾರೆ. ಪಕ್ಷಾತೀತವಾಗಿ ಇದ್ರಾಗೆ BJP ಬೇರೆ ಇಲ್ಲ, JDS ಬೇರೆ ಇಲ್ಲ, ಕಾಂಗ್ರೆಸ್ ಬೇರೆ ಇಲ್ಲ, ನಾವೆಲ್ಲ ಒಂದೇ. ಚುನಾವಣೆ ಬಂದಾಗ ಮಾತ್ರ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಲಿ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ದಯಮಾಡಿ ಊರಿನ ಯುವಕರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು, ಕುಡಿಯೋದು, ಇಸ್ಪೇಟ್ ಆಡೋದು, PL ಬೆಟ್ಟಿಂಗು, ಈ ಟಿವಿಗಳು ನೋಡೋದು, ಈಗ ಹೆಂಗಿದ್ರು ಯಾಕಂದ್ರೆ ಎಕ್ಸಾಮ್ ಇದಾವೆ. ಇದು ಬಹಳ ಖುಷಿ ಏನಂತಂದ್ರೆ ನಮ್ಮ ಮಮ್ಮಿಗಟ್ಟಿಯಲ್ಲಿ ಸೈರನ್ ಮುಖಾಂತರ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರಿಯೋ ತಪ್ಪು? ಸೈರನ್ ಹೊಡೆದ್ರೆ 7 ರಿಂದ 9 ಗಂಟೆವರೆಗೆ ಎಲ್ಲ ಮೊಬೈಲ್ ಆಫ್ ಮಾಡಬೇಕು, TV ಆಫ್ ಮಾಡ್ಬೇಕಂತಕ್ಕಂಥದ್ದು ನಮ್ಮಷ್ಟಿಗೆ ನಾವೇ ಒಂದು ಅಭಿಪ್ರಾಯಕ್ಕೆ ಬಂದಿರತಕ್ಕಂಥದ್ದು. ಇದು ಬಹಳ ವಿಶೇಷವಾಗಿ ಹೆಮ್ಮೆ ತರತಕ್ಕಂಥ ವಿಷಯ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಚಪ್ಪಾಳೆ ಹೊಡಿತೀಯವ, ಸೀರಿಯಲ್ ನೀನಲ್ಲ ನೋಡೋದು, ಸೀರಿಯಲ್ ಆಫ್ ಮಾಡಂಗಿಲ್ಲಲ್ಲ. ಸೀರಿಯಲ್ ನೋಡೋಕಲ್ಲಿ ಗಂಡ ಬಂದ್ರೆ ಹಿಡ್ಕೊಂಡು ಹೊಡೆದ್ಬಿಡ್ತೀರಿ ಗಂಡುಗಳಿಗೆ. ಇರ್ಲಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯುವಕರು ವಿಶೇಷವಾಗಿ ಈ ದುಶ್ಚಟಗಳಿಂದ ಹೊರಗಿರ್ರಿ. ನಾವು ಊರು ಸಮಾಜ ನಾವು ಸರಿ ಇದ್ರೆ ಮಾತ್ರ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಸರಿ ಇರಕ್ಕಾಗುತ್ತೆ. ಹಂಗಾಗಿ ದುಶ್ಚಟಗಳಿಂದ ದೂರ ಇರ್ರಿ. ಇದು ಹೊಸ ಒಂದು ಪ್ರಯೋಗ ಏನು ಮಾಡ್ತಾ ಇದೆ, ಎಲ್ಲ ಗ್ರಾಮ ಪಂಚಾಯತಿ ಊರು ಏನು ಸೇರಿ ಮಾಡ್ತಾ ಇರ್ರಿ. ಇದಕ್ಕೆ ನಿಮ್ದೆಲ್ಲ ಸಹಕಾರ ಇರಲಿ. ನಾನು ನನ್ನ ರಾಜಕೀಯ ಜೀವನ ಉದ್ದಗಲಕ್ಕೂ ತಿನ್ನಂಗಿಲ್ಲ, ನನಗೆ ಇಸ್ಪೇಟ್ ಆಡೋ ಚಟ ಇಲ್ಲ, ಪಾನ್ ಪರ್ಗೂ ತಿನ್ನಂಗಿಲ್ಲ. ನಾನು ದಿನ ಬೆಳಗ್ಗೆ ಇದೇ ಕೆಲಸ ಮಾಡ್ತೀನಿ, ಜನರನ್ನು ಸ್ಪಂದಿಸ್ತೀನಿ, ಬಡವರಿಗೆ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡತಕ್ಕಂಥದ್ದು ಮಾಡ್ತೀನಿ. ನನ್ನ ಹತ್ರ ಯಾವುದು ಜಾತಿ ಇಲ್ಲ, ನಾನು ಯಾವ ಜಾತಿಯವನೂ ಅಲ್ಲ, ನನಗೆ ಎಲ್ಲರೂ ಒಂದೇ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಆ ಜಾತಿ ಈ ಜಾತಿ ಅಂತಕ್ಕಂಥದ್ದು ಏನಿಲ್ಲ. ಎಲ್ಲಿ ಬಡವರಿದ್ದಾರೆ ಅಲ್ಲಿ ಪ್ರಾಮಾಣಿಕವಾಗಿ ಸಂತೋಷಲಾಡಿರ್ತಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾವು ನೀವು ಸೇರಿ ಇವತ್ತು ಒಳ್ಳೆಯ ಸಮಾಜ ಕಟ್ಟಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಹೋಗೋಣ. ನಿಮ್ದು ಏನೇ ಸಮಸ್ಯೆಗಳಿದ್ರೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀನಿ. ಇವತ್ತೇನು ಮೀಟಿಂಗ್ಗಳನ್ನ ಮಾಡಿದ್ದೀವಿ, ಹಂತವಾಗಿ ಇದಕ್ಕೆಲ್ಲ ಈ ನೀವು ಹೇಳಿರ್ತಕ್ಕಂಥ ಕೆಲಸಗಳಿಗೆ ಹಂತವಾಗಿ ಇದಕ್ಕೆ ನಾನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಈ ಕೆಲಸವನ್ನು ನಿರ್ವಹಣೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದಕ್ಕೂ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಒಂದು ಸಣ್ಣ ಸನ್ಮಾನವನ್ನು ಕರೆಕ್ಟ್ ಇದೆ. ಎಲ್ಲ ತ್ವರಿತವಾಗಿ ಆಗ್ಬೇಕಂತಂದ್ರೆ ದುಡ್ಡು ಬೇಕು ಅಲ್ವಾ? ದಯಮಾಡಿ ಒಂದು 10 ನಿಮಿಷ ಕೂತ್ಕೊಡ್ರಿ. ಸ್ವಲ್ಪ ಕಾಲ ಸಮಯ ಅವಕಾಶ ಕೊಡು. ಈಗ ಸರ್, ಇದು ಜಿಲ್ಲಾ ಪಂಚಾಯತ್ ರೋಡ್ ಅಲ್ಲ ಅದು? ದಯಮಾಡಿ AC ಸಾಹೇಬರು ಸನ್ಮಾನವನ್ನು ಸ್ವೀಕರಿಸಬೇಕು. ಇದೇ ಜಿಲ್ಲಾ ಪಂಚಾಯತ್ ನಾಟಕ ಹೋಗೋದು. ನಾನೇ ಫಸ್ಟ್ ತಂದ್ಕೊಂಡಿದ್ದಪ್ಪ, ಇನ್ನ 130 ಬಾಕಿ ಅದಾವ ಕೊಡ್ತೇವೆ. ಇಲ್ಲಿವರೆಗೆ ಬಂದಿರಲಿಲ್ಲ. ಅದಕ್ಕೆ ಪ್ರೊಸೀಜರ್ ಇದೆ, ಪ್ರೊಸೀಜರ್ ಎಲ್ಲ ಫಾಲೋ ಅಪ್ ಆಗಿದೆ. ಮೊದಲನೇ ಹಂತದಲ್ಲಿ 108 ಕೊಟ್ಟಿದ್ದೆ. ಅಲ್ಲ, ಅವರಿಗೆ ಗೃಹಲಕ್ಷ್ಮಿ ಯಾಕೆ ಬರ್ತಾ ಇಲ್ಲ? ನೀವು ಚೆಕ್ ಮಾಡಿ ಅವರಿಗೆ ಹಿಡ್ಕೊಂಡು ಫಾಲೋ ಅಪ್ ಮಾಡ್ಬೇಕು ಅವೆಲ್ಲ. ಇದು ಇನ್ನ 132 ಕೊಡ್ತೀರಿ.
ಯಾವಾಗ ಎಷ್ಟು ದಿವಸ ಏ ಅಗಲಾಲ 17 ಬರ್ದಾರ ಎಷ್ಟು ಹೇಳ್ತಂತ ಬಿಡು ಈಗ ಯಾವಾಗ ಕೊಡ್ತಿರೋದು 27 28 ಸರ್ವೆ ನಂಬರ್ ಇದು ಅಷ್ಟು ಈಸಿ ಇಲ್ಲಪ್ಪ. ಇದು ಯಾವಾಗ ಸರ್ಕಾರ ಅಕ್ವಿಷನ್ ಮಾಡ್ತಾ ಇತ್ತು, ಈ ಸರ್ವೆ ನಂಬರ್ಗಳು ಸರ್ಕಾರ ಅಕ್ವಿಷನ್ ಮಾಡ್ಕೊಂಡಿರ್ಲಿಲ್ಲ. ತಪ್ಪಾಗಿ ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ಬಿಡ್ತು. ಈ ತಪ್ಪಾಗ ಅಕ್ವೈರ್ ಮಾಡ್ಕೊಂಡಾಗ ಇದನ್ನ ಪುನಃ ಡಿನೋಟಿಫಿಕೇಶನ್ ಮಾಡಬೇಕು. ಇದು ಸುಮ್ಮನೆ ಒಂದೇ ನಿಮಿಷಕ್ಕೆ ಆಗೋದಿಲ್ಲ. ಇವತ್ತು ಮಾತನಾಡಿದ್ದೀವಿ ಅದೇ ಡಿನೋಟಿಫಿಕೇಶನ್ಗೆ ನಾವೆಲ್ಲ ಯಾರು ಎಷ್ಟೆಷ್ಟು ಮನೆಗಳಿದಾವೆ ಅಂತ ನಾವು ತಗೊಂಡ್ಬಿಟ್ಟು ಇಲ್ಲಿಂದ DC ಆಫೀಸಿಂದ ಸರ್ಕಾರಕ್ಕೆ ಹೋಯ್ದು ಇವೆರಡು ಸರ್ವೆ ನಂಬರ್ಗಳು ಡಿನೋಟಿಫೈ ಮಾಡಿದ್ಮೇಲೆ ನೀವು ಯಾರು ಇರ್ತೀರಿ ಅಲ್ಲಿ ಪಟ್ಟ ಕೊಡೋಕ್ಕಾಗತ್ತೆ. 2016 ಅದನ್ನ ಹೇಳಿದ್ರಿ ಸರ್, ನಾವು ಯಾರು ಫಾಲೋ ಅಪ್ ಮಾಡ್ಬೇಕಂದ್ರೆ 2016 ನಾನು ಇಲ್ಲಿರಲಿಲ್ಲ. ಅವಾಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದ್ದೆ. ಚುನಾವಣೆ ಬಂದಾಗ ಹೇಳಿದ್ದು ನಿಜ. ಮಾತಾಡಕ್ಕೆ ಬಿಡು ನಿಮಿಷ. ನನಗೆ ಸುಳ್ಳು ಹೇಳಿ ಏನು ಸಿಗ್ತತ್ರ? ನಮಗೆ ಇದೇ ಚಟ ಇರೋದು. ಕೆಲಸ ಇದ್ರೆ ಸಾಕು ಮಾಡ್ತೀವಿ. ಎಲ್ಲ ಕಡೆ ನಾನು ಮಾಡೋಕ್ಕೆಲ್ಲ ನಾನು ದೇವರಲ್ಲ, ಕೆಲವು ಟೈಮ್ ಲೇಟ್ ಆಗಿರ್ಬೋದು. ಮಾಡ್ತಕ್ಕಂಥ ಉದ್ದೇಶ ಇತ್ತಪ್ಪ, ಸುಳ್ಳು ಹೇಳೋದಲ್ಲ. ನಾವು ಫಾಲೋ ಅಪ್ ಮಾಡ್ತೇವೆ. ಇರ್ಲಿಪ್ಪ, ನೀವು ಯಾರು ಬರಲ್ಲ ಫಾಲೋ ಅಪ್ ಮಾಡಕ್ಕೆ. ನಾನು ಇಷ್ಟು ದಿವಸ ಅಲ್ಲ ತಡಿ, ಇಷ್ಟು ದಿವಸ ಧಾರವಾಡಗೆ ಇದ್ದೀನಿ. ನೀನು ಯಾವಾಗ ಬಂದ್ಯಪ್ಪ? ಸುಮ್ಮನೆ ಹೇಳೋದಂటే ಗ್ರಾಮ ಪಂಚಾಯತಿಗೆ ನಾನೇ ಕರ್ಕೊಂಡು ಬಂದಿರಿ ಅವರಿಗೆ ರಿಗಾರ್ಡಿಂಗ್ ಇದರಿಂದ ಲ್ಯಾಂಡ್ ಅಕ್ವಿಷನ್ ಇತ್ತು ಸರ್, ಒಬ್ಬರು ಸಹಕಾರ ಕೊಟ್ಟರು. ಈಗ ಇದು ಕೇಳಪ್ಪ, 5 ಟೈಮ್ ಪಂಚಾಯತಿ ನಾನು ಡೀಟೇಲ್ಸ್ ಕೊಡ್ರಿ. ಒಂದು ನಿಮಿಷ ಸಾಹೇಬರು ಹೊಸದಾಗಿ ಆದ ತಕ್ಷಣ ಮಂತ್ರಿ ಆಗಿ 3 ತಿಂಗಳಿಗೆ ಬಂದಿದೆ. ಇದನ್ನ ಡಿನೋಟಿಫಿಕೇಶನ್ ಮಾಡಿಸ್ಬೇಕು. 5 ಟೈಮ್ ಪಂಚಾಯತಿಗೆ ಬಂದು ಮೀಟಿಂಗ್ ಮಾಡಿದ್ರು ಸರ್. ದಾಖಲೆ ಕೊಟ್ಟಿದ್ದೀವಿ ಸರ್ ನಾವು ಪಂಚಾಯತಿ ಪ್ರಯತ್ನ ಅಂತ ನಡೆಯಕತ್ತ ಒಪ್ಕೋಬೇಕಲ್ಲ. ಅಲ್ಲಿ ಒಪ್ಪತ್ತಿದ್ದೀವಿ ಸರ್, ಅದೇನಿಲ್ಲ. ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾತಾಡ್ತಿಲ್ಲ. ಬಟ್ ತ್ವರಿತವಾಗಿ ಅಂದ್ರೆ ತ್ವರಿತವಾಗಿ ಆಗೋದಿಲ್ಲ ಸರ್, ಸಂಬಂಧದಿಂದ ಮುಂಚೆ ಇದೆ ಊಟಕ್ಕಿಂತ ಮುಂಚೆನೂ ಹಂಗೆ ಇದೆ ಸರ್ ಲ್ಯಾಂಡ್. ಅದೇಪ್ಪ, ಅದು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಿಮ್ಗೆ ಅರ್ಥ ನೀವು ಓದ್ಕಲ್ತೀಯಾ? ಒಂದ್ಸಲಿ ಅಕ್ವಿಷನ್ ಆದ್ಮೇಲೆ ಕೇಳಪ್ಪ, ಒಂದ್ಸಲಿ ಅಕ್ವಿಷನ್ ಆದ್ಮೇಲೆ ಡಿನೋಟಿಫಿಕೇಶನ್ ಮಾಡೋದು ನನ್ನ ಕೈಲಿ ಇಲ್ಲ. ಅದು ಸರ್ವೆ ನಂಬರು ಬೈ ಡಿಫಾಲ್ಟು ಅಕ್ವಿಷನ್ ಮಾಡ್ಕೊಂಡ್ಬಿಟ್ಟಿದೆ ಸರ್ಕಾರ. ಬಟ್ ಅಕ್ವಿಷನ್ ಆಗಿಲ್ಲ ಟೆಕ್ನಿಕಲಿ. ಅದನ್ನ ನಾವು ಹೋಗಿ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡ್ಬೇಕು. ಇಲ್ಲಿ ಹೇಳಿದ್ರು ಕೂಡ ಈ ಮತ್ತದ ಆಗೋದಿಲ್ಲ. ಅದು ಅದಕ್ಕೆ ಅರ್ಥಕ್ಕಂಥ ಒಂದು ಸಚಿವಾಲಯ ಇದೆ, ಅಲ್ಲಿ ಹೋಗಿ ಮನವರಿಕೆ ಮಾಡಿಕೊಡಿಸ್ಬೇಕು. ಇದು ಹರ್ಕ್ಲೆನ್ ಟಾಸ್ಕ್ ಅಂತಾರೆ. ಸ್ವಲ್ಪ ಕಷ್ಟ ಇದೆ, ಮಾಡಿಸ್ಕೊಡ್ತೀವಿ, ನಂಬಿಕೆ ಇಟ್ಕೊಂಡು. ಈಗ 5 ಟೈಮ್ ಗ್ರಾಮ ಪಂಚಾಯತಿಗೆ ಬಂದು ಹೋಗಿದ್ದಾನೆ, ಆಯ್ತಾ? ಅವು ನೀವು ಯಾರು ಸಹಕಾರ ಕೊಟ್ಟಿಲ್ಲ. ಆಯ್ತು, ಸಹಕಾರ ಕೊಟ್ಟಾಗಿದೆ. ಈಗ ಒಂದು ಲೆವೆಲಿಗೆ ಬಂದಿದೆ. ಇನ್ನೂ ಒಂದು 6 ತಿಂಗಳು ಬೇಕಿದೆ, ಕನಿಷ್ಠ 6 ತಿಂಗಳು ಬೇಕು. ನಿಮ್ಮ ಸಹಕಾರ, ನಿಮ್ಮ ಸಹನೆ, ನಿಮ್ಮ ಸಹಮತ, ನಿಮ್ಮ ಸ್ನೇಹ ಇರಬೇಕು. ಇನ್ನೊಂದ್ಸಲ ಹೇಳೋದು ಕೂಡ ಏನ್ ಮಾಡ್ಬೇಕು ಹೇಳಿ. ಕಾಯ್ ಮಾಡು.